ಇವತ್ತಿನ ಕಾನ್ಸೆಪ್ಟು ಮೂವಿಂಗ್ ಅವರೇಜ್ ಇಂಡಿಕೇಟರು. ಸೊ ಇಂಡಿಕೇಟರು ನಿಜವಾಗ್ಲೂ ವರ್ಕ್ ಆಗುತ್ತಾ? ಹಾಗೆ ಮೂವಿಂಗ್ ಅವರೇಜ್ ಇಂಡಿಕೇಟರಲ್ಲಿ ಎಷ್ಟು ಟೈಪ್ಸ್ಗಳಿದಾವೆ? ಯಾವ ಪ್ಲೇಸಲ್ಲಿ ನಾವು ಮೂವಿಂಗ್ ಅವರೇಜ್ ಇಂಡಿಕೇಟರ್ ಇಟ್ಕೊಂಡು ಟ್ರೇಡ್ನ ಪ್ಲೇಸ್ ಮಾಡ್ಬೋದು? ಹಾಗೆ ಯಾವ್ಯಾವ ಥರ ಮಿಸ್ಟೇಕ್ಸ್ನ ಮಾಡಬಾರ್ದು ಅನ್ನೋದನ್ನ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ. ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿಂದ ನಿಮಗೆ ಇಂಡಿಕೇಟರ್ಸ್ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ಮೊದಲನೇ ಇಂಡಿಕೇಟರ್ ಮೂವಿಂಗ್ ಅವರೇಜ್. ಸೊ ಮೂವಿಂಗ್ ಅವರೇಜ್ ಅಂದ್ರೆ ಏನು, ಇದು ಹೇಗೆ ವರ್ಕ್ ಆಗುತ್ತೆ, ಇದರಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ವಾಟ್ ಈಸ್ ಎ ಮೂವಿಂಗ್ ಅವರೇಜ್? ಅದನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ MA ಅಂತ ಕರಿತೀವಿ. ಹಂಗಂದ್ರೆ ಏನು? A moving average is an indicator that shows the average price over a period of time. ಅಂದ್ರೆ ಇದು ಮೂವಿಂಗ್ ಅವರೇಜ್ ಅನ್ನೋದು ಒಂದು ಇಂಡಿಕೇಟರ್ ಆಗಿರುತ್ತೆ. ಇದು ನಮಗೆ ಅವರೇಜ್ ಪ್ರೈಸ್ ನ ತೋರಿಸುತ್ತೆ. ಇವಾಗ ಸಿಂಪಲ್ ಎಕ್ಸಾಂಪಲ್, 10ದು ಅವರೇಜ್ ಎಷ್ಟು ಹೇಳಿ? ಅಂದ್ರೆ ಇವಾಗ ಪ್ರತಿ ಒಂದು ನಂಬರ್ಸ್ ಇದೆ ಅನ್ಕೊಳ್ಳಿ, 2, 4. ಸಿಂಪಲ್ ಎಕ್ಸಾಂಪಲ್ ನೋಡಿ, ಇವಾಗ 2, 4, 2, 6, 2, 4, 1, 7 ಈ ತರ ನಾನು ಡಿಫ್ರೆಂಟ್ ನಂಬರ್ಸ್ ತಗೋತಿದ್ದೀನಿ. ಇವಾಗ 1, 2, 3, 4, 5, 6, 7, 8 ಇದೆ. ಸೊ ಇದ್ರದ್ದು ಅವರೇಜ್ ಎಷ್ಟು ಅಂತ ನೀವು ಇವತ್ತು ಫೈಂಡ್ ಔಟ್ ಮಾಡಿ, ಓಕೆನಾ? ಇವಾಗ ಇದನ್ನ ಎಲ್ಲ ಎಷ್ಟು ನಂಬರ್ಸ್ ಇದೆ ಇದನ್ನೆಲ್ಲ ಕೂಡಿಸ್ಬಿಟ್ಟು ಡಿವೈಡೆಡ್ ಬೈ 8 ಮಾಡಿ. ಅವಾಗ ಇದ್ರದ್ದು ಅವರೇಜ್ ಅನ್ನೋದು ಸಿಗುತ್ತೆ. ಸೊ ಮೂವಿಂಗ್ ಅವರೇಜ್ ಅಂತಂದ್ರು ಅದ ಇಷ್ಟು ಕ್ಯಾಂಡಲ್, ಇವಾಗ ಒಂದು ಸ್ಪೆಸಿಫಿಕ್ ಕ್ಯಾಂಡಲ್ಸ್ ಗಳಿರುತ್ತೆ. ಸೊ ಅಷ್ಟ್ರದ್ದು ಅವರೇಜ್ ನ ತಿಳಿಸದೆ ಮೂವಿಂಗ್ ಅವರೇಜ್. ಓಕೆ, ಇಟ್ ಹೆಲ್ಪ್ಸ್ ಟ್ರೇಡರ್ಸ್ ಐಡೆಂಟಿಫೈ ಟ್ರೆಂಡ್ ಡೈರೆಕ್ಷನ್. ಇದು ಟ್ರೇಡರ್ಸ್ ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಒಂದು ಟ್ರೆಂಡ್ ನ ಐಡೆಂಟಿಫೈ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಸ್ಪಾಟ್ ಡೈನಾಮಿಕ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಡೈನಾಮಿಕ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೀನ್ಸ್ ಈ ತರ ಇರೋದಕ್ಕೆ ಡೈನಾಮಿಕ್ ಅಂತ ಕರೆಯೋದು. ಅಂದ್ರೆ ಈ ತರ ಇರಲ್ಲ, ಇದು ಆರಿಜೆಂಟಲ್ ಆಗುತ್ತೆ, ಇದು ಡೈನಾಮಿಕ್. ಓಕೆ, ಸೊ ನಮಗೆ ಡೈನಾಮಿಕ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಐಡೆಂಟಿಫೈ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಫಿಲ್ಟರ್ ಮಾರ್ಕೆಟ್ ನಾಯ್ಸ್. ಅಂದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ನಾಯ್ಸ್ ಇಲ್ದಂಗೆ, ಇವಾಗ ಮಾರ್ಕೆಟ್ ಸ್ಟ್ರಕ್ಚರ್ ಇಂದ ನೀವು ಯಾವ ಟ್ರೆಂಡ್ ಇದೆ ಅಂತ ಐಡೆಂಟಿಫೈ ಮಾಡ್ತಿದ್ರಿ, ಬಟ್ ಮೂವಿಂಗ್ ಅವರೇಜ್ ಇಟ್ಕೊಂಡು ಮಾರ್ಕೆಟ್ ಯಾವ ಡೈರೆಕ್ಷನ್ ಇದೆ ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ಸೊ ಅಲ್ಲಿ ನಿಮಗೆ ನಾಯ್ಸ್ ಅನ್ನೋದಿರಲ್ಲ. ಇವಾಗ BS ಚೇಂಜ್ ಆಫ್ ಕ್ಯಾರೆಕ್ಟರ್ ಎಲ್ಲ ನೀವು ಮಾರ್ಕ್ ಮಾಡ್ತಾ ಇದ್ದಾಗ ನಿಮಗೆ ಅದು ಚಾರ್ಟ್ ಅಲ್ಲಿ ತುಂಬಾ ಲೈನ್ಸ್ ಅದಿದೆಲ್ಲ ಅನ್ಸ್ಬೋದು. ಬಟ್ ಒಂದು ಇಂಡಿಕೇಟರ್ ಹಾಕೋಬಿಟ್ರೆ ನಿಮಗೆ ಅದು ಡೈರೆಕ್ಟ್ ಕಾಣಿಸುತ್ತೆ, ಇದು ಈ ಕಡೆನೆ ಡೈರೆಕ್ಷನ್ ಇರೋದು ಅಂತ. ಬಟ್ ಇಲ್ಲಿ ಮ್ಯಾಟ್ರ್ ಏನಾಗುತ್ತೆ ಅಂತಂದ್ರೆ ಅದು ಎಲ್ಲ ಟೈಮಲ್ಲೂ ವರ್ಕ್ ಆಗಲ್ಲ, ಓಕೆನಾ? ಫೈಂಡ್ ಎಂಟ್ರಿ ಆಪರ್ಚುನಿಟೀಸ್ ಅಂದ್ರೆ ನಮಗೆ ಒಂದು ಒಳ್ಳೊಳ್ಳೆ ಎಂಟ್ರಿನ ಫೈಂಡ್ ಮಾಡೋಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಓಕೆ, ಇದರಲ್ಲಿ ನೀವು ನಾನಿದು ಹೇಳ್ತಿರೋದು ಯಾಕಂತಂದ್ರೆ ಅವರೇಜ್ ಪ್ರೈಸ್. ಇವಾಗ ಕ್ಲಾಸ್ ಅಲ್ಲಿ 100 ಜನ ಇದ್ದಾರೆ ಅನ್ಕೊಳ್ಳಿ, 100ರಲ್ಲಿ ಎಲ್ಲರೂ 93 ತಗೊಂಡಿದ್ದಾರೆ ಅನ್ಕೊಳ್ಳಿ. ಓಕೆ, ಸೊ 93 ಡಿವೈಡ್ ಬೈ 100 ಅಂದಾಗ ಒಂದು ಅವರೇಜ್ ಪ್ರೈಸ್ ಬರುತ್ತೆ ಅಲ್ವಾ? ಸೊ ಅದನ್ನ ನಾವು ಅವರೇಜ್ ಅಂತ ಕರೆಯೋದು. ಇವಾಗ ಪ್ರತಿ ಟ್ರೇಡ್ ಅಲ್ಲೂ $30 ಮಾಡ್ತಿದ್ರ ಅನ್ಕೊಳ್ಳಿ. ಇವಾಗ 30 ಕನ್ಸಿಸ್ಟೆನ್ಸಿ ಸ್ಕೋರ್ ಅಂತ ಕೇಳಿರ್ಬೋದು ನೀವು. ಕನ್ಸಿಸ್ಟೆನ್ಸಿ ಸ್ಕೋರ್ ಅನ್ನೋದು ನೀವು ಫಂಡೆಡ್ ಅಕೌಂಟ್ಸ್ ಹೋಗ್ತಾ ಹೋಗ್ತಾ ಅಲ್ಲಿ ಕಲಿತೀರಾ. ಸೊ ಅಲ್ಲಿ ನೀವು 30% ಆರ್ 15% ಒಳಗಡೆ ನೀವು ಕನ್ಸಿಸ್ಟೆನ್ಸಿ ಸ್ಕೋರ್ ನ ಮೇಂಟೈನ್ ಮಾಡಬೇಕು. ಅವಾಗ ನೀವು ಏನ್ ಮಾಡ್ಬೇಕು ಅಂದ್ರೆ $15 10 ಟ್ರೇಡ್ ಅಲ್ಲೂ ತಗೊಂಡಾಗ ಅದು ನಿಮಗೆ ಕನ್ಸಿಸ್ಟೆನ್ಸಿ ಸ್ಕೋರ್ 15% ಒಳಗಡೆನೆ ಬರುತ್ತೆ. ಅದೇ ತರನೇ ಇದು ಮೂವಿಂಗ್ ಅವರೇಜ್, ಓಕೆನಾ? ನೆಕ್ಸ್ಟ್ ನೋಡೋದಾದ್ರೆ ಸಿಂಪಲ್ ಮೀನಿಂಗ್, ಮೂವಿಂಗ್ ಅವರೇಜ್ ಸ್ಮೂತ್ ಪ್ರೈಸ್ ಮೂವ್ಮೆಂಟ್. ಮೂವಿಂಗ್ ಅವರೇಜ್ ಅನ್ನೋದು ನಮಗೆ
ಪ್ರೈಸ್ ಮೂವ್ಮೆಂಟ್ಸ್ ಅನ್ನೋದು ನೀಟಾಗಿ ಕಾಣಿಸೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇನ್ಸ್ಟೆಡ್ ಆಫ್ ವಾಚಿಂಗ್ ಎವ್ರಿ ಕ್ಯಾಂಡಲ್ ಇಟ್ ಹೆಲ್ಪ್ಸ್ ಟ್ರೇಡರ್ಸ್ ಟು ಸಿ ಓವರ್ ಆಲ್ ಟ್ರೆಂಡ್ ಕ್ಲಾರಿಟಿ. ಅಂದ್ರೆ ಪ್ರತಿ ಒಂದು ಟ್ರೆಂಡ್ ನಾವು ನೋಡ್ಕೊಳ್ಳೋ ಬದಲು ಈ ಜಸ್ಟ್ ಒಂದು ಮೂವಿಂಗ್ ಅವರೇಜ್ ಒಂದು ಹಾಕೋಬಿಟ್ರೆ ನಮಗೆ ಓವರ್ ಆಲ್ ಟ್ರೆಂಡ್ ಏನೋ ಇದೆ ಅಂತ ಅನ್ನೋದು ಕ್ಲಿಯರ್ಲಿ ಗೊತ್ತಾಗುತ್ತೆ. ಓಕೆನಾ? ವೈ ಇಟ್ ಈಸ್ ಕಾಲ್ಡ್ ಮೂವಿಂಗ್? ಯಾಕೆ ಇದಕ್ಕೆ ಮೂವಿಂಗ್ ಅಂತ ಕರೀತಾರೆ? ಬಿಕಾಸ್ ಅವರೇಜ್ ಪ್ರೈಸ್ ಕೀಪ್ಸ್ ಅಪ್ಡೇಟಿಂಗ್ ವಿತ್ ನ್ಯೂ ಕ್ಯಾಂಡಲ್ಸ್. ಅಂದ್ರೆ ಅವರೇಜ್ ಪ್ರೈಸ್ ಯಾವತ್ತೂ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಇವಾಗ ಮೂವಿಂಗ್ ಅವರೇಜ್ ಅಲ್ಲಿ ನೀವು 10 ಅಂತ ಕೊಟ್ಟಿರ್ತೀರಾ ಅನ್ಕೊಳ್ಳಿ, ಅದು ನಿಮಗೆ ಓವರ್ ಆಲ್ 10 ಕ್ಯಾಂಡಲ್ಸ್ ಅವರೇಜ್ ತೋರಿಸ್ತಿರುತ್ತೆ. 11th ಕ್ಯಾಂಡಲ್ ಆದಾಗ ಇಲ್ಲಿ ಫಸ್ಟ್ ಕ್ಯಾಂಡಲ್ ರಿಮೂವ್ ಆಯ್ತದೆ. ನೆಕ್ಸ್ಟ್ 12th ಕ್ಯಾಂಡಲ್ ಆದಾಗ ಇಲ್ಲಿ ಸೆಕೆಂಡ್ ಕ್ಯಾಂಡಲ್ ರಿಮೂವ್ ಆಯ್ತದೆ. ಸಿಂಪಲ್ ಆಗಿ ಎಕ್ಸಾಂಪಲ್ ನೋಡೋದಾದ್ರೆ ಇವಾಗ ನೋಡಿ, ಈ ತರ ಒಂದು 10 ಕ್ಯಾಂಡಲ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಕಾಣಿಸ್ತಿದೆ? ಎಷ್ಟಾಯ್ತು? 2, 4, 6, 8, 10 ಕ್ಯಾಂಡಲ್ ಇದೆ. ಇವಾಗ ಹೊಸ ಕ್ಯಾಂಡಲ್ ಇಲ್ಲಿ ಬಂತು, ಸೊ ಅವಾಗ ಇದು ರಿಮೂವ್ ಆಗುತ್ತೆ. ಇದು ಇಷ್ಟ್ರದ್ದು ಅವರೇಜ್ ತಗೋತದೆ. ನೆಕ್ಸ್ಟ್ ಇನ್ನೊಂದು ಕ್ಯಾಂಡಲ್ ಆಯ್ತು, ಅವಾಗ ಇದು ರಿಮೂವ್ ಆಯ್ತದೆ. ಇಷ್ಟು ಕ್ಯಾಂಡಲ್ ಅಂದ್ರೆ ಓವರ್ ಆಲ್ 10 ಕ್ಯಾಂಡಲ್ಸ್ ಇರುತ್ತೆ, ಬಟ್ ಮುಂದೆ ಮುಂದೆ ಆಗಂತ ಕ್ಯಾಂಡಲ್ಸ್ ರಿಸಲ್ಟ್ ಅನ್ನೋದನ್ನ ಇದು ಅವರೇಜ್ ಮಾಡ್ತಾ ಹೋಗುತ್ತೆ. ಓಲ್ಡ್ ಪ್ರೈಸ್ ಆರ್ ರಿಮೂವ್ಡ್, ನ್ಯೂ ಪ್ರೈಸಸ್ ಆರ್ ಆಡೆಡ್. ನಾನು ಹೇಳ್ದಂಗೆ ಓಲ್ಡ್ ಪ್ರೈಸ್ ರಿಮೂವ್ ಆಯ್ತಾ ಹೋಗುತ್ತೆ, ಹಾಗೆ ನ್ಯೂ ಪ್ರೈಸ್ ಆಡ್ ಆಗುತ್ತಾ ಹೋಗುತ್ತೆ ಮೂವಿಂಗ್ ಅವರೇಜ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ನೋಡೋದಾದ್ರೆ ಟೈಪ್ಸ್ ಆಫ್ ಮೂವಿಂಗ್ ಅವರೇಜಸ್. ಮೂವಿಂಗ್ ಅವರೇಜ್ ಅಲ್ಲೂ ಟೈಪ್ಸ್ ಇದೆ. ಅದ್ರಲ್ಲಿ ಫಸ್ಟ್ ಒನ್ ನೋಡೋದಾದ್ರೆ ಸಿಂಪಲ್ ಮೂವಿಂಗ್ ಅವರೇಜ್, ಅದನ್ನ ನಾವು SMA ಅಂತ ಕರಿತೀವಿ. ಓಕೆ, ವಾಟ್ ಈಸ್ SMA? SMA ಅಂದ್ರೆ ಏನು? ಅವರೇಜ್ ಕ್ಲೋಸಿಂಗ್ ಪ್ರೈಸ್ ಓವರ್ ಎ ಪೀರಿಯಡ್. ಅಂದ್ರೆ ಅವರೇಜ್ ಕ್ಲೋಸಿಂಗ್ ಪ್ರೈಸ್ ಅಂದ್ರೆ ಮಾರ್ಕೆಟ್ ಯಾವಾಗೆಲ್ಲ ಕ್ಲೋಸಿಂಗ್ ಪ್ರೈಸ್ ಕೊಡುತ್ತೆ, ಇವಾಗ ಒಂದೊಂದು ಕ್ಯಾಂಡಲ್ ಕ್ಲೋಸಿಂಗ್ ಓಪನ್ ಪ್ರೈಸ್ ಇರುತ್ತೆ, ಕ್ಲೋಸಿಂಗ್ ಪ್ರೈಸ್ ಇರುತ್ತೆ. ಸೊ ಈ SMA ಅನ್ನೋದು ಕ್ಲೋಸಿಂಗ್ ಪ್ರೈಸ್ ಮೇಲೆ ಇದು ಅವರೇಜ್ ತಗೊಳುತ್ತೆ. ಎಕ್ಸಾಂಪಲ್ ನೋಡಿದರೆ 20 SMA ಈಕ್ವಲ್ ಟು ಅವರೇಜ್ ಆಫ್ ಲಾಸ್ಟ್ 20 ಕ್ಯಾಂಡಲ್ಸ್. ಅಂದ್ರೆ 20 SMA ಅಂತ ನಾವೇನಾದ್ರೂ ನೋಡ್ತಾ ಇದ್ರೆ ಅದು ಲಾಸ್ಟ್ 20 ಕ್ಯಾಂಡಲ್ಸ್. ಇವಾಗ ಮಾರ್ಕೆಟ್ ಅಲ್ಲಿ ಫಾರ್ವರ್ಡ್ 20 ಕ್ಯಾಂಡಲ್ಸ್ ಇರುತ್ತೆ ಅನ್ಕೊಳ್ಳಿ. ಓಕೆ, ಇದು ನಡೀತಿರೋ ಮಾರ್ಕೆಟ್. ಸೊ ಇದ್ರ ಹಿಂದೆ 20 ಕ್ಯಾಂಡಲ್ಸ್ ಏನಿದೆ ಅದರದ್ದು ಅವರೇಜ್ ಆಗಿರುತ್ತೆ. ಮೀನಿಂಗ್ ನೋಡೋದಾದ್ರೆ ಸ್ಮೂತ್ ಟ್ರೆಂಡ್ ವ್ಯೂ, ನಮಗೆ ಟ್ರೆಂಡ್ ಅನ್ನೋದು ಈಸಿಲಿ ಐಡೆಂಟಿಫೈ ಮಾಡ್ಬೋದು, ಮತ್ತೆ ಇದು ನಮಗೆ ಸಿಂಪಲ್ ಆಗಿ ಕಾಣಿಸುತ್ತೆ. ಸ್ಲೋವರ್ ರಿಯಾಕ್ಷನ್ ಟು ಪ್ರೈಸ್, ಅಂದ್ರೆ ಪ್ರೈಸ್ ತುಂಬಾ ಸ್ಲೋ ಆಗಿ ರಿಯಾಕ್ಷನ್ ಆಗುತ್ತೆ. ಯಾಕಂತಂದ್ರೆ ಇದು ಕ್ಲೋಸಿಂಗ್ ಪ್ರೈಸ್ ಅಲ್ಲಿ ವರ್ಕ್ ಆಗೋದ್ರಿಂದ ಕ್ಲೋಸಿಂಗ್ ಪ್ರೈಸ್ ಬರಗಂಟ ನಾವು ವೆಯ್ಟ್ ಮಾಡ್ಲೇಬೇಕು. ನಿಮಗೆ ಮುಂಚೆನೆ ಇದು ತೋರ್ಸಲ್ಲ. ಓಕೆನಾ? ಇದು ನಾನು ನಿಮಗೆ ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ತೋರಿಸ್ತೇನೆ. ಇವಾಗ ಯೂರೋ USD ಚಾರ್ಟ್ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ತಗೊಂಡಿದ್ದೀನಿ. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ಇಲ್ಲಿ ಇಂಡಿಕೇಟರ್ಸ್ ಅಂತ ಒಂದು ಸಪ್ರೇಟ್ ಸೆಕ್ಷನ್ ಇದೆ. ಸೊ ಇಲ್ಲಿ ಇಂಡಿಕೇಟರ್ ಸೆಕ್ಷನ್ ಹೋದಂಗೆ ನೀವು ಇಲ್ಲಿ SMA ಅಂತ ಸರ್ಚ್ ಮಾಡ್ಬೇಕು. ಓಕೆ, SMA ಅಂತ ಸರ್ಚ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿಟ್ರೆ ನಿಮಗೆ ಅಲ್ಲೇ ಇರುತ್ತೆ. ಓಕೆನಾ? ಸೊ ನಾನು ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿಟ್ಟಿದ್ದೀನಿ. ಸೊ ಸಿಂಪಲ್ ಮೂವಿಂಗ್ ಅವರೇಜ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಕ್ಲಿಕ್ ಮಾಡಿದಂಗೆ ನೋಡಿ, ಇಲ್ಲಿ ನಿಮಗೆ ಒಂದು ಲೈನ್ ಅನ್ನೋದು ಕಾಣಿಸ್ತಾ ಇದೆಯಾ? ಸೊ ಈ ಲೈನ್ ಅಲ್ಲಿ ಇಲ್ಲಿ ನೋಡಿ, ಈ ಲೈನ್ಸ್ ಇಲ್ಲಿ ಮೇಲೆ ಬಂದು ಕೂತಿರುತ್ತೆ. ಇಲ್ಲಿ 2 ಬಂದಿದೆ, ನಾನು ಡಬಲ್ ಕ್ಲಿಕ್ ಮಾಡಿದ್ದೀನಿ, ನಮಗೆ ಸಿಂಗಲ್ ಸಾಕು. ಓಕೆ, ಒಂದು ಡಿಲೀಟ್ ಮಾಡ್ತೀನಿ. ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ನೋಡಿ. ಸೊ ಒಂದನ್ನು ಡಿಲೀಟ್ ಮಾಡಿದೆ. ಇವಾಗ SMA 9 ಕ್ಲೋಸ್ ಅಂತ ಇರೋದು. ಓಕೆ, ಅಂದ್ರೆ 9 ಕ್ಯಾಂಡಲ್ ಅವರೇಜ್ ಇರೋದು. ಇಲ್ಲಿ ಬ್ಲೂ ಲೈನ್ ಕಾಣಿಸ್ತಿದೆಯಲ್ಲ, ಇದೇ SMA. ನಾನು ನಿಮಗೆ ಅದರದ್ದು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ತೀನಿ. ಇಲ್ಲಿ ನೋಡಿ, ಸೆಟ್ಟಿಂಗ್ಸ್ ಆಪ್ಷನ್ ಇದೆ. ನಮಗೆ ಬೇಕಾಗಿರೋದು ಇನ್ಪುಟ್ಸ್ ಅಲ್ಲಿ ಲೆಂತ್ 20 ಕ್ಯಾಂಡಲ್ಸ್. ಓಕೆ, 20 ಎಲ್ಲ ಕ್ಲೋಸ್ ಪ್ರೈಸ್ ಇದು ಟ್ರ್ಯಾಕ್ ಮಾಡೋದು. ಸ್ಟೈಲ್ ನೋಡೋದಾದ್ರೆ ನಾನು ಬ್ಲೂ ಅಲ್ಲ, ನಾನು ಎಲ್ಲೋ ಅಲ್ಲಿ ಇದ್ರ ಕಲರ್ ಚೇಂಜ್ ಮಾಡಿ. ಇದಕ್ಕೆ ಯಾವ ಕಲರ್ ಬೇಕೋ ಅದು ನೀವು ಕೊಟ್ಕೋಬಹುದು. ಓಕೆನಾ? ಅದು ಎಷ್ಟು ದಪ್ಪ ಲೈನ್ಸ್ ಥಿಕ್ನೆಸ್ ಬೇಕೋ ಅದು ನೀವು ಮಾಡ್ಕೋಬಹುದು. ಇಲ್ಲಿ ನೋಡಿ, ಥಿಕ್ನೆಸ್ ಜಾಸ್ತಿ ಇರೋದು ಕಾಣಿಸ್ತಿದ್ಯಾ ಆಗ್ತಿರೋದು? ಅದೇ ತರ ನಿಮಗೆ ಲೈನ್ಸ್ ಬೇಡ, ಡಾಟೆಡ್ ಆದ್ರೂ ಕಾಣಿಸುತ್ತೆ. ಹಾಗೆ ನೋಡಿ, ನಿಮ್ಗೆ ಯಾವ್ಯಾವ ತರ ಬೇಕೋ ಅದನ್ನ ಇಲ್ಲಿ ಸ್ಟೈಲ್ ಚೇಂಜ್ ಮಾಡ್ಕೋಬಹುದು. ನಾನಿವಾಗ ಥಿಕ್ನೆಸ್ 2ರಲ್ಲಿ ಇಡ್ತೀನಿ, ಹಾಗೆ ಡಾಟೆಡ್ ಅಲ್ಲಿ ನಾನು ಇದ್ರ ಇನ್ಪುಟ್ಸ್ ಕೊಡ್ತೀನಿ. ಓಕೆ, ವಿಸಿಬಿಲಿಟಿ ನೋಡೋದಾದ್ರೆ ನಿಮಗೆ ಎಷ್ಟೆಷ್ಟು ಬೇಕೋ ಅದು ಕೊಟ್ಕೋಬಹುದು. ಇಲ್ಲಿ ನಾವು ನೋಡ್ತಿರೋದು 1 ಅವರ್ ಆಗಿರೋದ್ರಿಂದ 1 ಅವರ್ ವೀಕ್ ಎಲ್ಲ ಆಲ್ರೆಡಿ ರೈಟ್ ಮಾರ್ಕ್ ಇರೋದ್ರಿಂದ ಇದೆಲ್ಲ ಅವರಲ್ಲೂ ವರ್ಕ್ ಆಗುತ್ತೆ. ಓಕೆ, ಇವಾಗ ನಿಮಗೆ ಕಾಣಿಸ್ತಿರ್ಬೋದು SMA ನೋಡಿ, ಲಾಸ್ಟ್ 20 ಕ್ಯಾಂಡಲ್ಸ್ ಇದು ಅವರೇಜ್ ತಗೋತಿರೋದು. ಇವಾಗ ಇಲ್ಲಿದೆ ಮಾರ್ಕೆಟ್. ಓಕೆ, ಇಲ್ಲಿಂದ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಇಲ್ಲಿ ನೋಡಿ, ಇಲ್ಲಿ ಗಂಟ ಇರೋದು ಮಾರ್ಕೆಟ್. ಇದರಿಂದ ಮುಂದಕ್ಕೆ ಇರೋದು ನೋಡಿ, ನಮಗೆ ಅವರೇಜ್ ಅಲ್ಲಿ ತೋರಿಸ್ತಾ ಇದೆ ಈ ಲೈನ್. ಓಕೆ, ಇಲ್ಲಿಂದ ಇಲ್ಲಿ ಗಂಟ 20 ಕ್ಯಾಂಡಲ್ಸ್ ಇದೆ. ಸೊ ಇದು ಪ್ರತಿ 20 ಕ್ಯಾಂಡಲ್ಸ್ ಅವರೇಜ್ ತೋರಿಸ್ತಾ ಇದೆ. ಹೊಸ ಕ್ಯಾಂಡಲ್ ಒಂದ್ ಬಂತು ಅನ್ಕೊಳ್ಳಿ, ಇದು ಈ ಲೈನ್ ಅನ್ನೋದು ಈಚೆಗೆ ರಿಮೂವ್ ಆಗುತ್ತೆ.
ಇನ್ನೊಂದು ಹೊಸ ಕ್ಯಾಂಡಲ್ ಇಲ್ಲಿ ಬಂತು ಅಂತಂದ್ರೆ ಈ ಲೈನ್ ಅನ್ನೋದು ಈಸಿಯಾಗಿ ಮೂವ್ ಆಗುತ್ತೆ. ನೀವು ಲೈನ್ ಹಾಕೊಳ್ಳೋದು ಬೇಡ, ನಿಮಗೆ ಜಸ್ಟ್ SMA ಅಂದ್ರೆ ಏನು ಅಂತ ತಿಳ್ಸಕ್ಕೋಸ್ಕರ. ಇಲ್ಲಿ ನೀವು 20 ಕ್ಯಾಂಡಲ್ದು ಮಾತ್ರ ಅವರೇಜ್ ಸಾಕು ಅಂತಂದ್ರೆ 20 ಹಾಕೊಳ್ಳಿ. ಇಲ್ಲ ನಮಗೆ 5 ಕ್ಯಾಂಡಲ್ದೇ ಸಾಕು ಅಂತಂದ್ರೆ ಇನ್ಪುಟ್ಸ್ ಅಲ್ಲಿ 5 ಕ್ಯಾಂಡಲ್ ಕೊಟ್ರೆ ಸಾಕು. ಓಕೆ, ನೋಡಿ 5 ಕ್ಯಾಂಡಲ್ ಹಾಕಿದಾಗ ಮಾರ್ಕೆಟ್ ಚೇಂಜ್ ಆಯಿತು. ಇವಾಗ ಅವರೇಜ್ ಪ್ರೈಸೇ ಚೇಂಜ್ ಆಯಿತು. ಬಿಕಾಸ್ ಏನಕ್ಕೆ ಅಂತಂದ್ರೆ ಇವಾಗ 5 ಕ್ಯಾಂಡಲ್ದು ಅವರೇಜ್ ತಗೋತಿರೋದು, 20 ಕ್ಯಾಂಡಲ್ದಲ್ಲ. ಓಕೆ, ಎಷ್ಟು ಕಮ್ಮಿ ಮಾಡ್ತೀರಾ ಈ ಲೈನ್ಸ್ಗಳು ಅಷ್ಟು ಅಕ್ಯುರೇಟ್ ಆಗಿರುತ್ತೆ. ಇವಾಗ ನೋಡಿ ಮಾರ್ಕೆಟ್ ಡೈರೆಕ್ಷನ್ ಹೆಂಗೆ ಹೋಗಿದೆ ಅದೇ ಪ್ಲೇಸ್ ಅಲ್ಲಿ ಹೋಗ್ತಾ ಇದೆ ಲೈನ್ಸ್. ಅದೇ ನೋಡಿ ಸೆಟ್ಟಿಂಗ್ಸ್ ಅಲ್ಲಿ ಇವಾಗ ಇದೊಂದು 50 ಕ್ಯಾಂಡಲ್ ಮಾಡೋಣ. ಓಕೆ, 50 ಕ್ಯಾಂಡಲ್ ಮಾಡಿದಾಗ ನೋಡಿ ಲೈನ್ಸ್ 50 ಕ್ಯಾಂಡಲ್ದ ಅವರೇಜ್ ಪ್ರೈಸ್ ತಗೋತಾ ಹೋಗ್ತಿದೆ, ನಿಯರ್ ಇಲ್ಲ, ಕಾಣಿಸ್ತಿದ್ಯಲ್ವಾ. ನೆಕ್ಸ್ಟ್ ಇದು ಜಸ್ಟ್ 2 ಕ್ಯಾಂಡಲ್ಸಿಗೆ ತಗೊಳ್ಳೋಣ. 2 ಕ್ಯಾಂಡಲ್ಸಿಗೆ ತಗೊಂಡಾಗ ನೋಡಿ ಇನ್ನೂ ಅಕ್ಯುರೇಟ್ ಆಗಿ ಕಾಣಿಸ್ತಿದೆ. ಇಲ್ಲಿ ಕಾಣಿಸ್ತಿದ್ಯಾ? ಇದು ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ, ಬಿಕಾಸ್ ಇದು ಕ್ಲೋಸಿಂಗ್ ಪ್ರೈಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಹೋಗ್ತಿದೆ. ಬಟ್ 2 ಕ್ಯಾಂಡಲ್ದ ಅವರೇಜ್ ನೋಡೋದಾದ್ರೆ ಅಲ್ಲೇ ಬರುತ್ತೆ, ಅದರಿಂದ ಇಷ್ಟು ಅಕ್ಯುರೇಟ್ ಆಗಿ ತೋರಿಸ್ತಿರೋದು. ನಮಗೆ ಇದು ಹೆಂಗ್ ಬೇಕು, ಯಾವ ತರ ಸೆಟ್ ಮಾಡ್ಕೋಬೇಕು ಅಂತೆಲ್ಲ ಮುಂದೆ ಎಕ್ಸಾಂಪಲ್ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಇವಾಗ ಇದು 20 ಕ್ಯಾಂಡಲ್ ಅಲ್ಲಿ ಇಟ್ಕೊಳ್ಳೋಣ. ಓಕೆ, 20 ಇವಾಗ 20 ಅವರೇಜ್ ಅಲ್ಲಿ ಇದೆ. ಸಿಂಪಲ್ ಮೂವಿಂಗ್ ಅವರೇಜ್ ನೋಡಿದ್ರಲ್ವಾ. ನೆಕ್ಸ್ಟ್ ಟೈಪ್ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್, ಅದನ್ನ ನಾವು EMA ಅಂತ ಕರಿತೀವಿ. ಅಲ್ಲಿ ಸಿಂಪಲ್ EMA ನ ನೋಡ್ದೋ ಅಲ್ಲಿ ಅದನ್ನ ನಾವು SMA ಅಂತ ಕರಿತೀವಿ, ಸಿಂಪಲ್ ಮೂವಿಂಗ್ ಅವರೇಜ್ ನ. ಇದು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್, ಅದಕ್ಕೆ ನಾವು EMA ಅಂತ ಕರಿತೀವಿ. ವಾಟ್ ಈಸ್ EMA? EMA ಅಂದ್ರೆ ಏನು? EMA ಗಿವ್ಸ್ ಮೋರ್ ಇಂಪಾರ್ಟೆನ್ಸ್ ಟು ರೀಸೆಂಟ್ ಕ್ಯಾಂಡಲ್ಸ್. ಅದು ನಿಮಗೆ ಕ್ಲೋಸಿಂಗ್ ಪ್ರೈಸ್ ಅಲ್ಲಿ ವರ್ಕ್ ಆಗ್ತಿತ್ತು, ಇದು ರೀಸೆಂಟ್ ಕ್ಯಾಂಡಲ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಓಕೆ, ಇದು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ರೀಸೆಂಟ್ ಕ್ಯಾಂಡಲ್ಸ್ ಗೆ. ಮೀನಿಂಗ್ ನೋಡಿದ್ರೆ ಫಾಸ್ಟರ್ ರಿಯಾಕ್ಷನ್, ಬೆಟರ್ ಫಾರ್ ಶಾರ್ಟ್ ಟರ್ಮ್ ಟ್ರೇಡರ್ಸ್. ಇದು ಫಾಸ್ಟ್ ರಿಯಾಕ್ಷನ್ ಅನ್ನೋದು ಕೊಡುತ್ತೆ. ಜೊತೆಗೆ ಇದು ಶಾರ್ಟ್ ಟರ್ಮ್ ಟ್ರೇಡರ್ಸ್ ಮೀನ್ಸ್ ಇಂಟ್ರಾಡೇ ಸ್ಕ್ಯಾಲ್ಪಿಂಗ್ ಯಾರ್ಯಾರು ಮಾಡ್ತೀರಾ ಅವ್ರಿಗೆ ಇದು ಬೆನಿಫಿಟ್ ಆಗಿರುತ್ತೆ. ಜೊತೆಗೆ ಮೋಸ್ಟ್ ಟ್ರೇಡರ್ಸ್ ಪ್ರಿಫರ್ EMA ಫಾರ್ ಫಾರೆಕ್ಸ್ ಟ್ರೇಡಿಂಗ್. ಮೋಸ್ಟ್ ಟ್ರೇಡರ್ಸ್ EMA ನ ಯೂಸ್ ಮಾಡಿ ಫಾರೆಕ್ಸ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾರೆ. EMA ವರ್ಕ್ ಆಗಲ್ಲ ಅಂತಲ್ಲ, ಬಟ್ ಎಲ್ಲಾ ಟೈಮಲ್ಲೂ ರಿಸಲ್ಟ್ ಕೊಡಲ್ಲ. ಓಕೆ, ಇಲ್ಲಿ ನಾನು ಏನೇನ್ ಕಾನ್ಸೆಪ್ಟ್ ಹೇಳಿದೀನಿ ಎಲ್ಲ ಸಪ್ರೇಟ್ ಕಾನ್ಸೆಪ್ಟ್, ಸಪ್ರೇಟ್ ಸ್ಟ್ರಾಟಜಿ ಹೇಳಿದೀನಿ. ಇವಾಗ ಒಂದೊಂದು ಕಾನ್ಸೆಪ್ಟಿಗೆ ಒಂದೊಂದು ಸ್ಟ್ರಾಟಜಿ ಅನ್ನೋದು ಹೇಳಿದೀನಿ. ಸೊ ನೀವು ಎಲ್ಲದನ್ನು ಕಂಬೈನ್ ಮಾಡ್ಕೊಂಡಾಗ ನಿಮಗೆ ಅಕ್ಯುರೇಸಿ ಅನ್ನೋದು ಜಾಸ್ತಿ ಆಗುತ್ತೆ. ಅದು ಮಾರ್ಕೆಟ್ ಇವಾಗ ಇಲ್ಲಿದೆ ಅನ್ಕೊಳ್ಳಿ, ಒಂದ್ ಪ್ರೈಸ್ ಅಲ್ಲಿ ಇದೆ. ಸೊ ಅಲ್ಲಿ ಮಾರ್ಕೆಟ್ ಏನೇನ್ ಆಗಿದೆ ಅನ್ನೋದನ್ನ ನೋಡಕ್ಕೆ ನಿಮಗೆ ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೀವು ಬರೀ ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಕೊಂಡು ಹೋದಾಗ ನಿಮಗೆ ಏನಾಗುತ್ತೆ, ರಿಸಲ್ಟ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಒಂದೇ ಕಾನ್ಸೆಪ್ಟ್ ಅಷ್ಟು ಅಕ್ಯುರೇಸಿ ಕೊಡಲ್ಲ. ಎಲ್ಲಾ ಕಾನ್ಸೆಪ್ಟ್ ಕನ್ಫರ್ಮೇಶನ್ಸ್ ತಗೊಂಡಾಗ ನಿಮಗೆ ಅಕ್ಯುರೇಸಿ ಅನ್ನೋದು ಜಾಸ್ತಿ ಆಗುತ್ತೆ, ಮೀನ್ಸ್ ಪ್ರೊಬಾಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆನಾ, ಇವಾಗ ಇದು EMAದು ಎಕ್ಸಾಂಪಲ್ ನೋಡೋಣ, ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಇವಾಗ SMA ಹಾಕಿದ್ವಲ್ಲ, ಸೇಮ್ ಅದೇ ತರ ಇಲ್ಲಿ ಇಂಡಿಕೇಟರ್ ಸೆಕ್ಷನ್ ಗೆ ಹೋಗ್ಬೇಕು. 1 ಅವರ್ EURUSD ಚಾರ್ಟ್ ನಾನು ತಗೊಂಡಿರೋದು. ಇಂಡಿಕೇಟರ್ ಸೆಕ್ಷನ್ ಅಲ್ಲಿ EMA ಅಂತ ಸರ್ಚ್ ಮಾಡಬೇಕು. ಓಕೆ, EMA ಅಂದಾಗ ಇಲ್ಲಿ ನೋಡಿ ಮೂವಿಂಗ್ ಅವರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ಐತಾ. ಸೊ ಅದನ್ನ ಸ್ಟಾರ್ ಮಾಡಿ ಇಟ್ಕೊಳ್ಳಿ. ಸೊ ಇದನ್ನ ಕ್ಲಿಕ್ ಮಾಡ್ದಂಗೆ ನಾನು ಡಬಲ್ ಕ್ಲಿಕ್ ಮಾಡಿದ್ರಿಂದ 2 ಸಲ ಬಂದಿರುತ್ತೆ, ಇಲ್ಲ ಒಂದೇ ಸಲ ಕ್ಲಿಕ್ ಆಗಿರೋದು. ಸೊ ಇಲ್ಲಿ ನಾವು ಕೊಡ್ಬೇಕಾಗಿರೋದು ಎಷ್ಟು ಅಂತಂದ್ರೆ 9, ಅದು ಆಲ್ರೆಡಿ 9 ಅಲ್ಲೇ ಇದೆ. ಸೊ 9 ಕ್ಯಾಂಡಲ್ ಅವರೇಜ್ ಹೇಳ್ತಾ ಇದೆ. ಓಕೆ, ಇದು ಜಾಸ್ತಿ ಕ್ಯಾಂಡಲ್ ಆದಷ್ಟು ನಿಮಗೆ ಇನ್ನೂ ಅಕ್ಯುರೇಸಿ ಅನ್ನೋದು ಜಾಸ್ತಿ ಆಗುತ್ತೆ. ಹೆಂಗೆ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ 50 ಕ್ಯಾಂಡಲ್ಸ್ EMA ಕೊಟ್ಟೆ ಅನ್ಕೊಳ್ಳಿ. ಓಕೆ, 50 ಕೊಟ್ಟಾಗ ನೋಡಿ ಏನಾಯ್ತು, ಮಾರ್ಕೆಟ್ 50 ಕ್ಯಾಂಡಲ್ಸ್ ಅವರೇಜ್ ತಗೋತಾ ಹೋಗ್ತಿದೆ. ಜೊತೆಗೆ ಇದು 20 ಕ್ಯಾಂಡಲ್ಸ್ ಅವರೇಜ್ ನ ಹೇಳ್ತಾ ಇದೆ. ಇದನ್ನ ನೀವು ಯಾವ ತರ ಐಡೆಂಟಿಫೈ ಮಾಡಬಹುದು ಅಂತಂದ್ರೆ ಇವಾಗ ನೋಡಿ ಇದ್ರದ್ದು ಕಲರ್ ಚೇಂಜ್ ಮಾಡ್ಕೋತೀನಿ. ಸೆಟ್ಟಿಂಗ್ಸ್ ಹೋಗಿ ಸ್ಟೈಲು ಇನ್ಪುಟ್ಸ್ ಅಲ್ಲಿ ನಾನು ಇದ್ರದ್ದು ರೇಟ್ ಕೊಡ್ತೀನಿ. ಓಕೆ, ನನಗೆ ಈಸಿಲಿ ಅರ್ಥ ಆಗ್ಲಿ ಅಂತ. ಇವಾಗ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಪ್ರೈಸ್ ಏನಾಯ್ತು, ಈ ರೆಡ್ ಲೈನ್ ನ ಯೆಲ್ಲೋ ಲೈನ್ ಕ್ರಾಸ್ ಆಯ್ತಾ, ಅಂದ್ರೆ 50 EMA ನ ಅಲ್ಲ 50 EMA ನ 20 SMA ಕ್ರಾಸ್ ಆಯ್ತಾ. ಕ್ರಾಸ್ ಆದಂಗೆ ಏನಾಯ್ತು, ಮಾರ್ಕೆಟ್ ಕೆಳಗಡೆ ಬೀಳಕ್ ಸ್ಟಾರ್ಟ್ ಆಯ್ತು. ಇದು ನಮಗೆ ಲೈವ್ ಅಲ್ಲಿ ಗೊತ್ತಾಗಲ್ಲ. ಇವಾಗ ನೋಡಿ ಮಾರ್ಕೆಟ್ ಇಲ್ಲಿದೆ. ಓಕೆ, ಬಟ್ EMA ಅನ್ನೋದು ಇಲ್ಲಿದೆ. ಇದು ಕ್ರಾಸ್ ಓವರ್ ಆಗುತ್ತೆ ಅನ್ನೋದಕ್ಕೆ ಮಾರ್ಕೆಟ್ ಇನ್ನ ಅದ್ರ ಪಕ್ಕಕ್ಕೆ ಹೋಗ್ಬೇಕು. ಅಲ್ಲಿ ಗಂಟ ನಮ್ಗೆ ಹೇಳಕ್ಕಾಗಲ್ಲ ಇದು ಮೇಲಕ್ಕೆ ಹೋಗುತ್ತಾ ಇಲ್ವಾ ಅಂತ. ಇವಾಗ ಡೌನ್ ಟ್ರೆಂಡ್ ಇದೆ. ಸೊ ಇದು ನಮ್ಗೆ ಯಾಕೆ ಪಾಸ್ಟ್ ಡಾಟಾನ ತೋರಿಸುತ್ತೆ. ಪಾಸ್ಟ್ ಅಲ್ಲಿ ನೀವು ಎಲ್ಲೇ ನೋಡಿ, ಇವಾಗ ನೋಡಿ, ಇವಾಗ ಇಲ್ಲಿ ನೋಡಿ, ಇಲ್ಲಿ ಏನಾಯ್ತು 50 EMA ನ
20 SMA ಕ್ರಾಸ್ ಓವರ್ ಆಯಿತು. ಕ್ರಾಸ್ ಓವರ್ ಆದಂಗೆ ಏನಾಯಿತು, ಮಾರ್ಕೆಟು ಫುಲ್ ಫಾಲೇ ಆಗಿದೆ. ನೆಕ್ಸ್ಟ್ ಇದು ಚೇಂಜ್ ಆಗಿರೋದು ಎಲ್ಲಿ ನೋಡಿ, ಇಲ್ಲಿ ಬಂದಾಗ ಚೇಂಜ್ ಆಯಿತು, ಮತ್ತೆ ಫಾಲ್ ಆಯಿತು. ಅಲ್ಲಿ ಟ್ಯಾಪ್ ಆದಂಗೆಲ್ಲ ಮತ್ತೆ ಫಾಲ್ ಆಗ್ತಿದೆ. ಸೊ ಈ ತರ ನಮಗೆ ಹಿಂದೆ ನೋಡಿದಾಗ ರಿಸಲ್ಟ್ ಗೊತ್ತಾಗುತ್ತೆ. ಇವಾಗ ಮುಂದೆ ನೋಡೋದಾದ್ರೆ ಹೆಂಗೆ, ಇಲ್ಲಿ ಕ್ರಾಸ್ ಓವರೇ ಆಗಿಲ್ಲ, ಏನ್ ಮಾಡ್ತೀರಾ, ವೆಯ್ಟ್ ಮಾಡ್ಲೇಬೇಕಾಗುತ್ತೆ. ಕ್ರಾಸ್ ಓವರ್ ಆಗೋ ಗಂಟನೂ ವೆಯ್ಟ್ ಮಾಡ್ಲೇಬೇಕಾಗುತ್ತೆ. ಕ್ರಾಸ್ ಓವರ್ ಆದ್ಮೇಲೆ ಡೈರೆಕ್ಟ್ ಏನು ಎಂಟ್ರಿ ಆಗಕ್ಕಾಗಲ್ಲ. ಯಾವ ತರ ಎಂಟ್ರಿ ಮಾಡ್ಬೋದು ಅಂತೆಲ್ಲ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. EMA ನೋಡಿದ್ರಲ್ವಾ. ನೆಕ್ಸ್ಟ್ ಪಾಪ್ಯುಲರ್ ಮೂವಿಂಗ್ ಅವರೇಜಸ್. ಯಾವ್ದು ಪಾಪ್ಯುಲರ್ ಮೂವಿಂಗ್ ಅವರೇಜ್. ML ನೋಡೋದಾದ್ರೆ 20 EMA ಇದು ಶಾರ್ಟ್ ಟರ್ಮ್ ಟ್ರೆಂಡ್ ನೋಡಕ್ಕೋಸ್ಕರ ಯೂಸ್ ಮಾಡ್ತೀವಿ. ಹಾಗೆ 50 EMA ಮೀಡಿಯಂ ಟ್ರೆಂಡ್ ನೋಡಕ್ ಯೂಸ್ ಮಾಡ್ತೀವಿ. ಮೀಡಿಯಂ ಮೀನ್ಸ್ ಒಂದು ಇಂಟ್ರಾಡೇ ಟ್ರೇಡರ್ ಅಂತ ಅನ್ಕೋಬಹುದು. ಓಕೆ, 100 EMA ಸ್ಟ್ರಾಂಗ್ ಟ್ರೆಂಡ್ ನ ಐಡೆಂಟಿಫೈ ಮಾಡಕ್ಕೋಸ್ಕರ ಯೂಸ್ ಮಾಡ್ತೀವಿ. ಹಾಗೆ 200 EMA ಲಾಂಗ್ ಟರ್ಮ್ ಟ್ರೆಂಡ್ ನ ನೋಡಕ್ಕೆ ಯೂಸ್ ಮಾಡ್ತೀವಿ. ಸೊ ನಿಮಗೆ ಯಾವ್ದು ಬೇಕು ಅದನ್ನ ನೀವು ಸೆಟ್ಟಿಂಗ್ಸ್ ಅಲ್ಲಿ ಹಾಕೋಬೇಕಾಗುತ್ತೆ. ಓಕೆ, ಇದನ್ನ ನೀವು ಎಲ್ಲರೂ ಬರ್ದಿಟ್ಕೊಂಡಿರಿ, ನಿಮಗೆ ಇದು ಹೆಲ್ಪ್ ಆಗ್ಬೋದು. ಓಕೆನಾ. ನೆಕ್ಸ್ಟ್ ಹೌ ಟು ಯೂಸ್ ಮೂವಿಂಗ್ ಅವರೇಜಸ್. ಮೂವಿಂಗ್ ಅವರೇಜ್ ನ ಯಾವ ತರ ಯೂಸ್ ಮಾಡಬಹುದು. ಫಸ್ಟ್ ಒನ್ ಟ್ರೆಂಡ್ ಡೈರೆಕ್ಷನ್. ಟ್ರೆಂಡ್ ಡೈರೆಕ್ಷನ್ ಯೂಸ್ ಮಾಡಬಹುದು. ಪ್ರೈಸ್ ಅಬೋವ್ MA ಬುಲ್ಲಿಶ್ ಟ್ರೆಂಡ್. ಏನಾದ್ರೂ ಪ್ರೈಸ್ ಏನಾದ್ರು ಮೂವಿಂಗ್ ಅವರೇಜ್ ಗಿಂತ ಮೇಲಿದೆ ಅಂತಂದ್ರೆ ಅದನ್ನ ಬುಲ್ಲಿಶ್ ಟ್ರೆಂಡ್ ಅಂತ ಕರಿತೀವಿ. ಅದೇ ಪ್ರೈಸ್ ಏನಾದ್ರು ಮೂವಿಂಗ್ ಅವರೇಜ್ ಗಿಂತ ಕೆಳಗಡೆ ಇದ್ರೆ ಅದನ್ನ ನಾವು ಬಿಯರಿಶ್ ಟ್ರೆಂಡ್ ಅಂತ ಕರಿತೀವಿ. ಮೀನಿಂಗ್ MA ಆಕ್ಟ್ಸ್ ಲೈಕ್ ಎ ಟ್ರೆಂಡ್ ಫಿಲ್ಟರ್. ಇದು ನಮಗೆ ನೋಡಕ್ ಹೆಂಗ್ ಕಾಣಿಸುತ್ತೆ ಅಂದ್ರೆ ಟ್ರೆಂಡ್ ನ ಫಿಲ್ಟರ್ ಮಾಡಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇವಾಗ ಇದ್ರದ್ದು ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಇವಾಗ ನೋಡಿ ಯೂರೋ USD 1 hour ಚಾರ್ಟ್ ತಗೊಂಡಿದೀನಿ. ಇಂಡಿಕೇಟರ್ಸ್ ಹೋಗಿ ಮೂವಿಂಗ್ ಅವರೇಜ್ EMA ಬೇಕಾಗಿರೋದು. ಸೊ ಮೂವಿಂಗ್ ಅವರೇಜ್ ಎಕ್ಸ್ಪೋನೆನ್ಷಿಯಲ್ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡ್ದಂಗೆ ನೋಡಿ ಇಲ್ಲಿ 2 ಸಲ ಕ್ಲಿಕ್ ಆಗಿರೋದ್ರಿಂದ 2 ಸಲ ಬಂದಿದೆ. ನಮಗೆ ಒಂದ್ ಸಾಕು. ಓಕೆ, ಒಂದು ಡಿಲೀಟ್ ಮಾಡ್ಕೋತೀನಿ. ಇಲ್ಲಿ EMA 9 ಕ್ಲೋಸ್ ಅಂತ ಇದೆ. ನಾವು ಫಸ್ಟ್ ಶಾರ್ಟ್ ಟರ್ಮ್ ಟ್ರೆಂಡ್ ನೋಡ್ಬೇಕಂದ್ರೆ ಎಷ್ಟು ಇನ್ಪುಟ್ ಹಾಕೋಬೇಕು ಅಂತ ಅಂದಿದೆ, 20 ಹಾಕೋಬೇಕು ಅಂತ ಅಂದಿದೆ ಅಲ್ವಾ. 20 ಹಾಕೊಂಡಿದೀನಿ. ಹಾಗೆ ಸ್ಟೈಲ್ ನೋಡೋದಾದ್ರೆ ನಾನು ಯೆಲ್ಲೋ ಕಲರ್ ಕೊಡ್ತೀನಿ, ಥಿಕ್ನೆಸ್ ಇಷ್ಟಿರ್ಲಿ. ಓಕೆ, ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಮಾರ್ಕೆಟು ಇವಾಗ ಯೂರೋ USD ಚಾರ್ಟ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೋಡಿ EMA ಗಿಂತ ಮೇಲೆ ಇದೆ ಕ್ಯಾಂಡಲ್ ಅಂತಂದ್ರೆ ನಾನು ಏನ್ ಹೇಳಿದ್ದೆ, ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅಂದಿದ್ದೆ. ಇವಾಗ ನೋಡಿ EMA ಗಿಂತ ಮೇಲೆ ಕ್ಯಾಂಡಲ್ ಇದೆಯಾ, ಇದೇನಾಗ್ತಿದೆ, ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ. EMA ಗಿಂತ ಕೆಳಗಡೆ ಇದ್ರೆ ಅದನ್ನ ನಾವು ಡೌನ್ ಟ್ರೆಂಡ್ ಅಂತ ಕರಿತೀವಿ. ಇದೇನಾಯ್ತು, ಕೆಳಗಡೆ ಇಳಿತಾ ಇದೆ. ಇಲ್ಲಿ ನೋಡಿ ಮೇಲೆ ಹೋದಾಗ ಅಪ್ ಟ್ರೆಂಡಿಗೆ ಹೋಯ್ತು, ಅದೇ ಕೆಳಗಡೆ ಇಳಿದಾಗ ಡೌನ್ ಟ್ರೆಂಡಿಗೆ ಬಂತು. ಹಾಗಂತ ಇದು ಫುಲ್ ಡೌನ್ ಟ್ರೆಂಡಿಗೆ ಬರ್ತಾ ಇದೆಯಾ, ಇಲ್ಲ. ಸ್ವಲ್ಪ ಬಂದಂಗೆ ಮತ್ತೆ ಅಪ್ ಟ್ರೆಂಡಿಗೆ ಶಿಫ್ಟ್ ಆಗ್ತಿದೆ, ಮತ್ತೆ ಡೌನ್ ಟ್ರೆಂಡಿಗೆ ಇಳಿತಿದೆ, ಮತ್ತೆ ಅಪ್ ಟ್ರೆಂಡಿಗೆ ಶಿಫ್ಟ್ ಆಗ್ತಿದೆ. ಲಾಂಗ್ ರೇಂಜ್ ಇದು ಶಾರ್ಟ್ ಟರ್ಮ್ ಟ್ರೇಡ್ ಮಾಡೋರಿಗೆ ಯೂಸ್ ಮಾಡ್ಕೋಬಹುದು. ಓಕೆ, 20 EMA ಅನ್ನೋದು ಶಾರ್ಟ್ ಟರ್ಮ್ ಟ್ರೇಡರ್ಸ್ಗೆ. ಇವಾಗ ನಾನು ಮಾರ್ಕೆಟಿಂಗ್ ಬಂದಿದ್ದೀನಿ ಅನ್ಕೊಳ್ಳಿ. ಓಕೆ, ಇವಾಗ ಲೈವ್ ಮಾರ್ಕೆಟ್ ನೋಡೋಣ. ಇವಾಗ EMA ಏನ್ ಮಾಡ್ತಿರೋದು, ಬಿಯರಿಶ್ ಇದೆ ಅಂತ ಗೊತ್ತಾಯ್ತು. ಟ್ರೆಂಡ್ ಬಿಯರಿಶ್ ಇದೆ ಬಿಕಾಸ್ EMA ಲೈನ್ ಗಿಂತ ಕೆಳಗಡೆ ಕ್ಯಾಂಡಲ್ಸ್ ಇರೋದ್ರಿಂದ ನಮಗೆ ಏನಾಯ್ತು, ಟ್ರೆಂಡ್ ಬಿಯರಿಶ್ ಇದೆ ಅಂತ ಗೊತ್ತಾಯ್ತು. ನಾನು ಯಾವುದೇ ಟ್ರೇಡ್ ನೋಡೋದಾದ್ರು ಸೆಲ್ ಎಂಟ್ರಿನೇ ನೋಡ್ತೀನಿ. ಓಕೆ, ಇದು 100% ವರ್ಕ್ ಆಗುತ್ತಾ ಅಂತ ಕೇಳಿದ್ರೆ 100% ವರ್ಕ್ ಆಗಲ್ಲ. ಓಕೆ, ಇದು ನೆಕ್ಸ್ಟ್ ಬೈ ಸೈಡ್ ಬೇಕಾದ್ರೂ ಹೋಗೋ ಚಾನ್ಸಸ್ ಇದೆ. ಓಕೆನಾ. ಇಲ್ಲಿ ನೋಡಿ ನಿಮಗೆ ಎಲ್ಲೆಲ್ಲ EMA ಕೆಳಗಡೆ ಬಂದೈತೆ ಅವಾಗ ಕ್ಯಾಂಡ್ಲು ಬಿಯರಿಶ್ ಬರುತ್ತೆ. ಅದೇ ಯಾವಾಗೆಲ್ಲ ಮೇಲಕ್ಕೆ ಹೋಗುತ್ತೆ ಕ್ಯಾಂಡ್ಲು ಬುಲ್ಲಿಶ್ ಬರುತ್ತೆ. ಇಲ್ಲಿ ನೋಡಿ ಸಿಂಪಲ್ ಎಕ್ಸಾಂಪಲ್, ಇದು ಸೈಡ್ ವೇಸ್ ಮಾರ್ಕೆಟ್. ಇಲ್ಲಿ ನೋಡಿ ನಿಮಗೆ ನೋಡ್ತಿರ್ಬೇಕಾದ್ರೆ ಗೊತ್ತಾಗ್ತಿದೆ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಹೋಗ್ತಾ ಇದೆ ಅಂತ. ಅಂದ್ರೆ 2-3 ದಿನದಿಂದ ಮಾರ್ಕೆಟ್ ಏನಾಯ್ತು, 2-3 ದಿನ ಅಲ್ಲ, ಆಕ್ಚುಲಿ ಒಂದು ವೀಕ್ ಇಂದ ಮಾರ್ಕೆಟ್ ಸೈಡ್ ವೇಸ್ ಅಲ್ಲೇ ಇತ್ತು. ನಿಮಗೆ ಇಲ್ಲಿ ನೋಡ್ತಿರ್ಬೋದು ನೋಡಿ, ಡೈನಾಮಿಕ್ ಸಪೋರ್ಟ. ಹಾಗೆ ಇಲ್ಲಿ ನಮಗೆ ಏನಿದೆ, ಡೈನಾಮಿಕ್ ರೆಸಿಸ್ಟೆನ್ಸ್ ಇದೆಯಾ. ಅದಾದ್ಮೇಲೆ ಇಲ್ಲಿ ನೋಡಿ ಮಾರ್ಕೆಟ್ ಏನ್ ಮಾಡಿದೆ, ಟ್ರೆಂಡ್ ಲೈನ್ ಮಾಡ್ತಾ ಇದೆಯಾ, ಅಂದ್ರೆ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಇದು. ಮಾರ್ಕೆಟ್ ಏನ್ ಮಾಡ್ತಿದೆ, ಅಲ್ಲಿ ಟ್ಯಾಪ್ ಆಗಿ ಬಂದಾಗೆ ಮಾರ್ಕೆಟ್ ನೋಡಿ, ನಾನು ಟ್ರಯಾಂಗಲ್ ಪ್ಯಾಟರ್ನ್ಸ್ ಹೇಳ್ಬೇಕಾದ್ರೆ ಹೇಳಿದೆ. ಮಾರ್ಕೆಟ್ ಒಂದು ಸಪೋರ್ಟ್ ನ ಅದಕ್ಕಿಂತ ಕೆಳಗಡೆ ಲೋವರ್ ಹೈ ಕ್ರಿಯೇಟ್ ಮಾಡ್ತಾ ಇದೆ ಅಂತಂದ್ರೆ ಕೆಳಗಡೆ ಸ್ಟ್ರಾಂಗ್ ಆಗಿ ಸೆಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಆಫ್ ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿ ಕೆಳಗಡೆ ಇಲ್ಲಿ ನೋಡಿ ಮೇಲಕ್ಕೆ ಹೋಗಕ್ಕೆ ಬೈಯರ್ಸ್ ಬಿಡ್ತಾ ಇಲ್ಲ. ಓಕೆ, ಸೆಲ್ಲರ್ಸ್ ಬಿಡ್ತಾ ಇಲ್ಲ, ಬೈಯರ್ಸ್ ಅಲ್ಲ ಸೆಲ್ಲರ್ಸ್ ಬಿಡ್ತಾ ಇಲ್ಲ. ಬಿಕಾಸ್ ಇಲ್ಲಿ ನೋಡಿ ಇದು ಲೋವರ್ ಹೈ ಕ್ರಿಯೇಟ್ ಮಾಡ್ತು, ಇದ್ರಗಿಂತ ಮೇಲೆ ಈ ಸ್ವಿಂಗ್ ಹೋಗ್ಲಿಲ್ಲ, ಇಲ್ಲೇ ಕ್ಲೋಸ್ ಆಯ್ತು. ಸೊ ಸೆಲ್ಲರ್ಸ್ ಇನ್ನೂ ಸ್ಟ್ರಾಂಗ್ ಆದ್ರು. ನೆಕ್ಸ್ಟ್ ಇದ್ರಕ್ಕಿಂತ ಮೇಲೆ ಇದು ಹೋಗ್ಲಿಲ್ಲ, ಸೊ ಇನ್ನೂ ಸೆಲ್ಲರ್ ಸ್ಟ್ರಾಂಗ್ ಆದ್ರು. ನೋಡಿ ಇಲ್ಲಿ ಬಂದಂಗೆ ಇಲ್ಲಿ ಏನ್ ಮಾಡಿದೆ ಮಾರ್ಕೆಟ್, ಡಬಲ್ ಟಾಪ್ ಮಾಡಿದೆ ಅಲ್ವಾ. ಡಬಲ್ ಟಾಪ್ ತಾನೇ ಇದು.
ನಿಮಗೆ ನೋಡ್ತಿರ್ಬೋದು 1 ಅವರಲ್ಲಿ ಡಬಲ್ ಟಾಪ್ ಆದಂಗೆ ಏನಾಯ್ತು, ಡೈರೆಕ್ಟ್ ಬ್ರೇಕ್ ಆಗಿ ಮಾರ್ಕೆಟ್ ಹೆಂಗ್ ಕೆಳಗಡೆ ಹೋಗ್ತಿದೆ. ಸೊ ಎಲ್ಲಾ ಕಾನ್ಸೆಪ್ಟ್ನ ಕಂಬೈನ್ ಮಾಡ್ಕೊಂಡಾಗ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಬರೋದು. ಇವಾಗ ಇಲ್ಲಿ ಡೈನಾಮಿಕ್ ಡಿಮ್ಯಾಂಡ್ ಝೋನ್ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೀವು ಎಂಗಲ್ಫಿಂಗ್ ಆಗಿದೆ ಅಂತ ಎಂಟ್ರಿ ಆಗಿದ್ದಿದ್ರೆ ನಿಮಗೆ TP 1:2 ಸಿಕ್ಕಿರೋದು. ಅದೇ ಈ ರೆಸಿಸ್ಟೆನ್ಸ್ ಗಂಟ ನೀವು ವೇಟ್ ಮಾಡಿದ್ರೆ ಅದು SL ಆಗಿ ಇಲ್ಲಿಗೆ ಹೋಯ್ತು. ಬಿಕಾಸ್ ಏನಕ್ಕೆ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಸ್ಟ್ರಾಂಗ್ ಆಗಿ ಇಲ್ಲಿ ನೋಡಿ ಟ್ರಯಾಂಗಲ್ ಪ್ಯಾಟರ್ನ್ ಆಗ್ತಿದೆ ಅಲ್ವಾ. ಇದು ಯಾವ ಟ್ರಯಾಂಗಲ್, ಅಸೆಂಡಿಂಗ ಡಿಸೆಂಡಿಂಗ ಅಲ್ಲ, ನ್ಯೂಟ್ರಲ್ ಟ್ರಯಾಂಗಲ್. ಇದು ನ್ಯೂಟ್ರಲ್ ಟ್ರಯಾಂಗಲ್. ಬಿಕಾಸ್ ಏನಕ್ಕೆ ಅಂತಂದ್ರೆ ಡೈನಾಮಿಕ್ ಸಪೋರ್ಟ್ ಆಗ್ತಿದೆ, ಹಾಗೆ ಡೈನಾಮಿಕ್ ರೆಸಿಸ್ಟೆನ್ಸ್ ಆಗ್ತಿದೆ. ಸೊ ಇಲ್ಲಿ ಇಂಥ ಟೈಮಲ್ಲಿ ನಾನು ಏನ್ ಹೇಳಿದ್ದೆ, ಟ್ರೇಡ್ ನ ತಗೋಬಾರ್ದು. ಇಲ್ಲ ನೀವು ನೋಡ್ತಿದ್ರ ಅಂತಂದ್ರೆ ತಗೊಳ್ಳೇಬೇಕು ಅಂತಂದಿದ್ರೆ ನೋಡಿ, ನಿಮ್ಗೆ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆದಂಗೆ ಎಂಟರ್ ಆಗಿದ್ರೆ 1:2 ಇನ್ನೂ ಹೋಗೇ ಇಲ್ಲ. ಬಿಕಾಸ್ ನೀವು ಇಲ್ಲಿ ಶಾರ್ಟ್ ಪೊಸಿಷನ್ ಹಾಕಿ SL ಈ ಕ್ಯಾಂಡಲ್ ಮೇಲೆ ಇಡ್ತೀರಾ ಅಂತಂದ್ರೆ 1:2ಗೆ ನೀವು ಎಷ್ಟು ಕಾಯ್ಬೇಕು ಅಂತ ಹೇಳಿ, ಕಾಣಿಸ್ತಿದ್ಯಾ? 1:2 ಹೋಗ್ಬೇಕಂದ್ರೆ ಮಾರ್ಕೆಟ್ ಇನ್ನೂ ಮೂವ್ಮೆಂಟ್ ಕೊಡಬೇಕು. ಅಲ್ಲಿ ಗಂಟ ಬರೋ ಚಾನ್ಸಸ್ ಇದೆಯಾ ಗೊತ್ತಿಲ್ಲ ನಮಗೆ. ನೆಕ್ಸ್ಟ್ ಇಲ್ಲಿ ಹಿಂದ್ಗಡೆ ಯಾವ್ದಾದ್ರು ಸಪೋರ್ಟ್ ನ ತಗೊಂಡು ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ. ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ನೋಡೋದಾದ್ರೆ ನೋಡಿ, ಇವಾಗ ಡಬಲ್ ಟಾಪ್ ಪ್ಯಾಟರ್ನ್ ಆಗಿರೋದು ತೋರಿಸ್ತೆ, ಜೊತೆಗೆ ಟ್ರಯಾಂಗಲ್ ಪ್ಯಾಟರ್ನ್ ಆಗಿರೋದು ತೋರಿಸ್ತೆ. ನಿಮಗೆ ಇದು ಹೆಂಗ್ ಕಾಣಿಸ್ತಿದೆ, ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಲ್ವಾ. ಸೊ ಇದು ನಿಮಗೆ ಫ್ಲಾಗ್ ಪ್ಯಾಟರ್ನ್ ನೋಡಿ, ನೋಡಿ ಹೆಂಗ್ ಕಾಣಿಸ್ತಿದೆ, ಒಂದು ಫ್ಲಾಗ್ ಪ್ಯಾಟರ್ನ್ ಅಂದ್ರೆ ಫ್ಲಾಗ್ ಇದ್ದಂಗೆ ಇದೆಯಾ, ಅದು ನಿಮಗೆ ಈ ತರ ಲೈನ್ ಅಲ್ಲಿ ಹಾಕಿ ತೋರಿಸ್ತೇನೆ ನೋಡಿ. ಒಂದು ಫ್ಲಾಗ್, ಇದು ಇನ್ವರ್ಟೆಡ್ ಫ್ಲಾಗ್. ಸೊ ಫ್ಲಾಗ್ ಇಲ್ಲಿ ಬ್ರೇಕ್ ಆದಂಗೆ ಏನಾಯ್ತು, ಮಾರ್ಕೆಟ್ ಕೆಳಗಡೆ ಬಂತು. ಸೊ ಈ ತರ ಎಲ್ಲದನ್ನು ನೋಡ್ಕೊಂಡು ನೀವು ಟ್ರೇಡ್ ನ ಮಾಡ್ಕೋಬೇಕಾಗುತ್ತೆ. ಹಾಗಂತ ಪ್ಯಾಟರ್ನ್ಸ್ ಮೇಲೆನೆ ಡಿಪೆಂಡ್ ಆಗಬೇಡಿ, ಆದಷ್ಟು ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿ. ಓಕೆ, ಡೇ 20 ಇಂದ ಡೇ 40 ಗಂಟೆ ಏನ್ ಹೇಳಿದೀನಿ ಆ ಕಾನ್ಸೆಪ್ಟ್ ಮೇಲೆ ನೀವು ಡಿಪೆಂಡ್ ಆದ್ರೆ ನಿಮಗೆ ಒಳ್ಳೆ ಅಕ್ಯುರಸಿ ಅನ್ನೋ ಸಿಗುತ್ತೆ. ಇವಾಗ ಅದಾದ್ಮೇಲೆ ಹೇಳ್ತಿರೋದೆಲ್ಲ ಗೊತ್ತಿರ್ಬೇಕಷ್ಟೇ, ಬಟ್ ಅದನ್ನ ಯೂಸ್ ಮಾಡ್ಕೊಂಡು ಟ್ರೇಡ್ ಯಾವತ್ತೂ ತಗೊಳಕ್ ಹೋಗ್ಬಾರ್ದು. ಓಕೆ, ಇವಾಗ ನಿಮಗೆ EMA ಅದು ಗೊತ್ತಾಯ್ತಲ್ವಾ. EMA ಕೆಳಗಡೆ ಇದ್ರೆ ಬಿಯರಿಶ್ ಇರುತ್ತೆ, ಅದೇ EMA ಮೇಲೆ ಕ್ಯಾಂಡಲ್ ಇದ್ರೆ ಅದು ಬುಲ್ಲಿಶ್ ಇರುತ್ತೆ. ಓಕೆ, ಯಾವ ತರ EMA ನ ನೋಡೋದಂತ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಡೈನಾಮಿಕ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಎರಡನೇದು ಒಂದು ಟ್ರೆಂಡ್ ಡೈರೆಕ್ಷನ್ ನೋಡಕ್ ಗೊತ್ತಾಯ್ತು. ನೆಕ್ಸ್ಟ್ ಡೈನಾಮಿಕ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರೈಸ್ ಆಫ್ಟನ್ ರಿಯಾಕ್ಟ್ಸ್ ಫ್ರಮ್ MA ಲೆವೆಲ್ಸ್. ಅಂದ್ರೆ ಡೈನಾಮಿಕ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ನಮಗೆ ಪ್ರೈಸ್ ಏನಾಗುತ್ತೆ, ಅಲ್ಲಿ ಬಂದು ಟಚ್ ಆದಂಗೆ ಅಲ್ಲಿಂದ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ನೋಡಿದ್ರೆ ಇನ್ ಬುಲ್ಲಿಶ್ ಟ್ರೆಂಡ್, ಒಂದು ಬುಲ್ಲಿಶ್ ಟ್ರೆಂಡ್ ಇದೆ ಅನ್ಕೊಳ್ಳಿ, ಪ್ರೈಸ್ ಪುಲ್ ಬ್ಯಾಕ್ ಟು EMA. ಇವಾಗ ಬುಲ್ಲಿಶ್ ಟ್ರೆಂಡ್ ಈ ತರ ಇದೆ ಅಂತ ಅನ್ಕೊಳ್ಳಿ. ಓಕೆ, ಒಂದು ಹೈಯರ್ ಐ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಿದೆ. ಸೊ EMA ಲೈನ್ ನಿಮಗೆ ಹೆಂಗ್ ಹೋಯ್ತಿರುತ್ತೆ ಅಂತಂದ್ರೆ ಈ ತರ ಹೋಗ್ತಾ ಇರುತ್ತೆ. ಓಕೆ, ಸೊ ಈ ತರ EMA ಲೈನ್ ಹೋಗ್ತಾ ಇರುತ್ತೆ. ಪ್ರೈಸ್ ಪುಲ್ ಬ್ಯಾಕ್ಸ್ ಟು EMA. ಪ್ರೈಸ್ ಏನಾದ್ರು ಈ EMA ಬರ್ತಾ ಇದೆ ಅಂತಂದಾಗ ನಾವು ಒಂದು ಎಂಟ್ರಿನ ನೋಡ್ಬೋದು. ದೆನ್ ಕಂಟಿನ್ಯೂಸ್ ಅಪ್ವರ್ಡ್, ಇದು ಮತ್ತೆ ಮೇಲಕ್ಕೆ ಹೋಗೋ ಚಾನ್ಸಸ್ ಹೈ ಇದೆ. ಓಕೆ, EMA ಆಕ್ಟ್ಸ್ ಲೈಕ್ ಡೈನಾಮಿಕ್ ಸಪೋರ್ಟ್. ಇದು ನಿಮಗೆ ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ ಒಂದು ಡೈನಾಮಿಕ್ ಸಪೋರ್ಟ್ ತರ ವರ್ಕ್ ಆಗುತ್ತೆ. ಓಕೆ, ನಾವು ಇದನ್ನ ಟ್ರೇಡಿಂಗ್ ವ್ಯೂ ಅಲ್ಲಿ ನೋಡೋಣ. ಓಕೆ, ಇಲ್ಲಿ ನಿಮಗೆ ನೋಡ್ತಿರ್ಬೋದು ಯೂರೋ USD 1 ಅವರ್ ಚಾರ್ಟ್ ಅಲ್ಲಿ ಫಸ್ಟ್ ಕ್ರಾಸ್ ಓವರ್ ಆಗಿರೋದು ನಮಗೆ 19 Jan 2026 ಅಲ್ಲಿ. ಸೊ ಮಾರ್ಕೆಟ್ ಬ್ರೇಕ್ ಆಯ್ತು, BOS ಆಯ್ತು. ನೆಕ್ಸ್ಟ್ ನೋಡಿ ಅದೇ ಪ್ಲೇಸಿಗೆ ಬಂದಾಗೆ ಮತ್ತೆ ರಿಯಾಕ್ಟ್ ಆಯ್ತು, ಮತ್ತೆ EMA ಪ್ಲೇಸಿಗೆ ಬಂದಾಗೆ ಮತ್ತೆ ರಿಯಾಕ್ಟ್ ಆಯ್ತು, ಮತ್ತೆ EMA ಪ್ಲೇಸಿಗೆ ಬಂದಾಗ ಇಲ್ಲಿ ಸ್ವಲ್ಪ ಫೇಲ್ ಆಯ್ತು. ಬಟ್ ನೆಕ್ಸ್ಟ್ ನೋಡಿ ಮತ್ತೆ EMA ಪ್ಲೇಸಿಗೆ ಬಂದಾಗ ಮತ್ತೆ ರಿಯಾಕ್ಷನ್ ಆಯ್ತು, ಮತ್ತೆ EMA ಪ್ಲೇಸಿಗೆ ಪುಲ್ ಬ್ಯಾಕ್ ಆದಾಗ ಮತ್ತೆ ರಿಯಾಕ್ಷನ್ ಆಯ್ತು. ಇಲ್ಲಿ ನೋಡಿ ಇಲ್ಲೂ ಮತ್ತೆ ಪುಲ್ ಬ್ಯಾಕ್ ಆದಾಗ ಇಲ್ಲಿ ರಿಯಾಕ್ಷನ್ ಆಯ್ತು. ಬಟ್ ಅಕ್ಯುರೇಟ್ ಆಗಿ ರಿಯಾಕ್ಷನ್ ಆಗ್ತಿದ್ಯಾ, ಇಲ್ಲ ಕೆಲವೊಂದ್ಸಲ ಅದ್ರ ಕೆಳಗಡೆನೂ ಬರ್ತಾ ಇದೆ. ಸೊ ಅದನ್ನು ನೋಡ್ಕೋಬೇಕು. ಸುಮ್ನೆ ರ್ಯಾಂಡಮ್ ಆಗಿ ಟ್ರೇಡ್ಸ್ ನ ಯಾವತ್ತೂ ಎಂಟ್ರಿ ಮಾಡಕ್ ಹೋಗ್ಬಾರ್ದು. ಓಕೆ, EMA ಟಚ್ ಆಗ್ತಿದೆ ಅಂತ ಅನ್ಕೊಂಡು ಎಂಟ್ರಿ ಮಾಡಕ್ ಹೋಗ್ಬಾರ್ದು. ಪ್ರೊಫೆಷನಲ್ ಟ್ರೇಡರ್ಸ್ EMA ನ ಜಸ್ಟ್ ಟ್ರೆಂಡ್ ನೋಡಕ್ಕೋಸ್ಕರ ಯೂಸ್ ಮಾಡ್ತಾರೆ ಹೊರತು ಟ್ರೇಡ್ ತಗೊಳಕ್ ಯೂಸ್ ಮಾಡಲ್ಲ. ಓಕೆನಾ, ಡೈನಾಮಿಕ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಮೂವಿಂಗ್ ಅವರೇಜ್ ಕ್ರಾಸ್ ಓವರ್. ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ ಇಟ್ಕೊಂಡು ನಾವು ಇದು ಟ್ರೇಡ್ ನ ತಗೋಬಹುದು. ಅದರಲ್ಲಿ ವಾಟ್ ಈಸ್ ಕ್ರಾಸ್ ಓವರ್? ಕ್ರಾಸ್ ಓವರ್ ಅಂದ್ರೆ ಏನು? ವೆನ್ ಒನ್ MA ಕ್ರಾಸ್ ಅನದರ್ MA, ಅಂದ್ರೆ ಒಂದು MA ಏನಾದ್ರೂ ಇನ್ನೊಂದು MA ನ ಕ್ರಾಸ್ ಮಾಡಿದ್ರೆ ಅಲ್ಲಿ ನಾವು ಒಂದು ಟ್ರೇಡ್ ನ ನೋಡ್ಬೋದು. ಬುಲ್ಲಿಶ್ ಕ್ರಾಸ್ ಓವರ್ ಆದ್ರೆ ಸ್ಮಾಲ್ MA ಕ್ರಾಸ್ ಅಬೌವ್ ಬಿಗ್ಗರ್ MA, ಅಂದ್ರೆ 20 EMA ಇದೆ ಅನ್ಕೊಳ್ಳಿ, ಅದೇನಾದ್ರು 50 EMA ನ ಕ್ರಾಸ್ ಮಾಡ್ತಾ ಇದೆ ಅಂತಂದ್ರೆ ನಾವು ಟ್ರೆಂಡ್ ಬುಲ್ಲಿಶ್ ಕ್ರಾಸ್ ಓವರ್ ಆಗಿದೆ ಅಂತ ಅನ್ಕೊಂಡು ಡೈರೆಕ್ಷನ್ ಐಡೆಂಟಿಫೈ ಮಾಡ್ಕೋಬಹುದು, ಅಲ್ಲಿ ಒಂದು ಟ್ರೇಡ್ ನ ಪ್ಲೇಸ್ ಮಾಡಬಹುದು. ಎಕ್ಸಾಂಪಲ್ ಇಲ್ಲಿ ನೋಡಿ 20 EMA ಕ್ರಾಸ್ ಅಬೌವ್
50 EMA. ನಾನು ಹೇಳ್ದಂಗೆ 20 EMA ಏನಾದ್ರು 50 EMA ನ ಕ್ರಾಸ್ ಓವರ್ ಆದ್ರೆ ಅಲ್ಲಿ ನಮಗೆ ಮೀನಿಂಗ್ ಏನ್ ಹೇಳ್ತಿದೆ, ಬುಲ್ಲಿಶ್ ಮೊಮೆಂಟಮ್ ಇನ್ಕ್ರೀಸಸ್, ಇನ್ನು ಬುಲ್ಲಿಶ್ ಮೊಮೆಂಟಮ್ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಓಕೆ, ಇವಾಗ ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ನೋಡೋಣ. ಇವಾಗ ನೋಡಿ, ಯೂರೋ USD 1 ಅವರ್ ಚಾರ್ಟ್ ತಗೊಂಡಿದ್ದೀನಿ. EMA 20 ಆಲ್ರೆಡಿ ಹಾಕಿದ್ದೀನಿ ಅಲ್ವಾ, ನಾವು ಪ್ರೀವಿಯಸ್ ಅಲ್ಲೇ EMA 20 ಹಾಕ್ತು. ಇವಾಗ ಇಂಡಿಕೇಟರ್ ಸೆಕ್ಷನ್ಗೆ ಹೋಗಿ ಮತ್ತೆ EMA ಸರ್ಚ್ ಮಾಡಿ. ಓಕೆ, EMA ಬಂತು, ಇಲ್ಲಿ ನೋಡಿ ಸ್ಟಾರ್ ಮಾರ್ಕ್ ಆಗಿಟ್ರೆ ಬೇಗ ಬರುತ್ತೆ. ಸೊ ಮತ್ತೆ ನೋಡಿ ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ದಂಗೆ ಇಲ್ಲಿ ನಮಗೆ ಇನ್ನೊಂದು EMA ಆಡ್ ಆಯ್ತು. ಒಂದು 20 ಕ್ಲೋಸ್ ಇದೆ, ಇನ್ನೊಂದು 9 ಕ್ಲೋಸ್ ಅಂತ ಇದೆ. EMA 9 ಕ್ಲೋಸ್. ಇದು ನಾವೇನ್ ಮಾಡ್ಬೇಕು, 50 ಮಾಡ್ಕೋಬೇಕು. ಇಲ್ಲಿ ಇನ್ಪುಟ್ಸಿಗೆ ಹೋಗಿ ಇಲ್ಲಿ ನೋಡಿ, ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ದಂಗೆ ಲೆಂತ್ 50 ಕೊಡ್ಬೇಕು. ಓಕೆ, 50 ಕೊಟ್ಟಂಗೆ ಕಲರ್ ನೋಡಿ ಇದ್ರದ್ದು ನಾನು ರೆಡ್ ಕೊಡ್ತೀನಿ. ಯಾಕಂದ್ರೆ 2 EMA ಒಂದೇ ಕಲರ್ ಆದ್ರೆ ನಿಮಗೆ ಗೊತ್ತಾಗಲ್ಲ. ರೆಡ್ ಕೊಟ್ಟಂಗೆ ನೋಡಿ, ಇಲ್ಲಿ ನಿಮಗೆ ನೋಡಿ ಮಾರ್ಕೆಟ್ ಏನಾಗ್ತಿದೆ, ರೆಡ್ EMA ಅನ್ನೋದು ಸ್ಟ್ರಾಂಗ್ EMA, ಬಿಕಾಸ್ ಅದು 50 EMA ಆಗಿದ್ರಿಂದ ಅದು ಸ್ಟ್ರಾಂಗ್ EMA. ಅದನ್ನ ಏನ್ ಮಾಡ್ತು, 20 EMA ಬ್ರೇಕ್ ಮಾಡ್ತಿಲ್ಲ. ಇವಾಗ ಮೊಮೆಂಟಮ್ ನಮ್ಗೆ ಯಾವ ಕಡೆ ಬರುತ್ತೆ ಅಂತ ಗೊತ್ತಾಯ್ತು. ಬಿಯರಿಶ್ ಇನ್ ಮೊಮೆಂಟಮ್ ಇರೋದು. ಯಾವಾಗ ಗಂಟ ಬಿಯರಿಶ್ ಇರುತ್ತೆ, ಇದೇನಾದ್ರೂ ಇವಾಗ ನಿಮಗೆ ನೋಡಿ, ಇದೇನಾದ್ರೂ ಇನ್ನು ಕ್ರಾಸ್ ಆಗ್ಬೇಕು. ಓಕೆ, ಈ ಲೈನ್ ನ ಕ್ರಾಸ್ ಆಗ್ಬೇಕು. ಅಲ್ಲಿ ಗಂಟ ನಮಗೆ ಬಿಯರಿಶ್ ಮೊಮೆಂಟಮೇ ಇರುತ್ತೆ, ಬುಲ್ಲಿಶ್ ಆಗಿರಲ್ಲ. ಓಕೆ, ಇವಾಗ ಬುಲ್ಲಿಶ್ ಎಕ್ಸಾಂಪಲ್ ನೋಡೋಣ. ಬಿಯರಿಶ್ ನೋಡಿದ್ರಲ್ವಾ, ನೆಕ್ಸ್ಟ್ ಇವಾಗ ಬುಲ್ಲಿಶ್ ನೋಡೋದಾದ್ರೆ ಇಲ್ಲಿ ನೋಡಿ ಮಾರ್ಕೆಟ್ ಏನ್ ಮಾಡಿತು, 50 EMA ನ ಎಲ್ಲೋ ಲೈನ್ ಕ್ರಾಸ್ ಮಾಡಿದ್ರು, 20 EMA ಕ್ರಾಸ್ ಮಾಡಿದ್ರು. ಟ್ರೆಂಡ್ ಏನಾಯ್ತು, ಇವಾಗ ಬುಲ್ಲಿಶ್ ಟ್ರೆಂಡ್ ಆಯ್ತು. ಮಾರ್ಕೆಟ್ ಏನ್ ಮಾಡ್ತು, ಅಲ್ಲಿಂದ ಬುಲ್ಲಿಶೇ ಹೋಗಿದೆ. ಓಕೆ, ನೆಕ್ಸ್ಟ್ ಇದು ಬಿಯರಿಶ್ ಕನ್ಫರ್ಮ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ ಆದಾಗ ಇದು ಬಿಯರಿಶ್ ಕನ್ಫರ್ಮ್ ಆಯ್ತು. ಆಮೇಲೆ ಏನಾಯ್ತು, ಮಾರ್ಕೆಟ್ ಕನ್ಸಾಲಿಡೇಟ್ ಆಯ್ತು. ಅದಾದ್ಮೇಲೆ ನೋಡಿ ಮತ್ತೆ ಕ್ರಾಸ್ ಓವರ್ ಆಯ್ತು. ಇಲ್ಲಿ ನೋಡಿ ರೆಡ್ ಲೈನ್ ನ ಎಲ್ಲೋ ಲೈನ್ ಕ್ರಾಸ್ ಓವರ್ ಆಯ್ತು. ಸೊ ನಮಗೆ ಬುಲ್ಲಿಶ್ ಬಂತು ಅಂತ ಗೊತ್ತಾಯ್ತು. ಮಾರ್ಕೆಟ್ ನೆಕ್ಸ್ಟ್ ಏನಾಯ್ತು ನೋಡಿ, ಬುಲ್ಲಿಶ್ ಮೊಮೆಂಟಮೇ ಹೋಗ್ತಿದೆ. ಕಾಣಿಸ್ತಿದ್ಯಾ, ಎಲ್ಲಿ ಗಂಟ ಹೋಯ್ತು, ಇದು ಕ್ರಾಸ್ ಓವರ್ ಆಗ ಗಂಟನು ಬುಲ್ಲಿಶ್ ಮೊಮೆಂಟಮ್. ಓಕೆ, ಸೊ ಟ್ರೆಂಡ್ ಡೈರೆಕ್ಷನ್ಗೋಸ್ಕರ EMS ನ ಯೂಸ್ ಮಾಡಿ. ಓಕೆನಾ, ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ ಆದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಬಿಯರಿಶ್ ಕ್ರಾಸ್ ಓವರ್, ನಾನು ಹೇಳಿಗೆ ಬುಲ್ಲಿಶ್ ಕ್ರಾಸ್ ಓವರ್ ನೋಡೋದು, ಹಾಗೆ ಬಿಯರಿಶ್ ಕ್ರಾಸ್ ಓವರ್ ನೋಡೋದು. ಸ್ಮಾಲ್ EMA ಕ್ರಾಸಸ್ ಬಿಲೋ ಬಿಗರ್ EMA, ಅಂದ್ರೆ 50 EMA ನಾವು ಏನಾದ್ರು 20 EMA ಕ್ರಾಸ್ ಓವರ್ ಆಯ್ತಿದ್ರೆ ಅದನ್ನ ನಾವು ಬಿಯರಿಶ್ ಮೊಮೆಂಟಮ್ ಅಂತ ಕರಿತೀವಿ. ಅಲ್ಲಿ ಬಿಯರಿಶ್ ಮೊಮೆಂಟಮ್ ಇನ್ಕ್ರೀಸಿಂಗ್ ಆಗಿದೆ ಅಂತ ನಾವು ಹೇಳ್ತೀವಿ. ಓಕೆನಾ, ನೆಕ್ಸ್ಟ್ ಬೆಸ್ಟ್ ಮೂವಿಂಗ್ ಅವರೇಜ್ ಕಾಂಬಿನೇಷನ್. ಯಾವ್ಯಾವ್ದು ಬೆಸ್ಟ್ ಮೂವಿಂಗ್ ಅವರೇಜಸ್ ಇಲ್ಲಿ ನೋಡಿದ್ರೆ, ಫಾರ್ ಬಿಗಿನರ್ಸ್ 20 EMA ಪ್ಲಸ್ 50 EMA. ಅಂದ್ರೆ ನಾನು ಹೇಳ್ದಂಗೆ 2 ಇಂಡಿಕೇಟರ್ ಹಾಕೊಂಡು 20 EMA ಮತ್ತೆ 50 EMA ಒಂದು ಹಾಕೊಂಡು ಕಲರ್ 2 ಚೇಂಜ್ ಮಾಡ್ಕೊಂಡು ಅದನ್ನ ಬಿಗಿನರ್ಸ್ ಯೂಸ್ ಮಾಡಿ. ಫಾರ್ ಸ್ವಿಂಗ್ ಟ್ರೇಡಿಂಗ್, ಸ್ವಿಂಗ್ ಅಂದ್ರೆ ಇದೆ 1-2 ಡೇಸ್ ಅಲ್ಲಿ ಯಾರು ಟ್ರೇಡ್ ಪ್ಲೇಸ್ ಮಾಡಿ, ಇವತ್ತು ಟ್ರೇಡ್ ಪ್ಲೇಸ್ ಮಾಡಿ ಒಂದು 2 or 3 ಡೇಸ್ಗೆ TP ಗೋಸ್ಕರ ವೆಯ್ಟ್ ಮಾಡೋರಾದ್ರೆ ನೀವು ಡೈರೆಕ್ಷನ್ ನ 50 ಪ್ಲಸ್ 200 EMA ಅಲ್ಲಿ ನೋಡಿ. ಓಕೆ, 200 EMA ಏನಾದ್ರು 50 EMA ಕ್ರಾಸ್ ಓವರ್ ಆಗ್ತಿದೆ ಬುಲ್ಲಿಶ್, ಅದೇ 200 EMA 50 EMA ಕ್ರಾಸ್ ಓವರ್ ಕೆಳಗಡೆ ಆಗ್ತಿದ್ರೆ ಅದನ್ನ ನಾವು ಬಿಯರಿಶ್ ಮೊಮೆಂಟಮ್ ಅಂತ ಕರಿತೀವಿ. ಫಾರ್ ಟ್ರೆಂಡ್ ಅನಾಲಿಸಿಸ್, ಓವರ್ ಆಲ್ ಟ್ರೆಂಡ್ ನೀವು ನೋಡ್ತಾ ಹೋಗ್ತೀರಾ ಅಂತಂದ್ರೆ ಅದಕ್ಕೆ ನೀವು 200 EMA ಅಲೋನ್ ಆಗಿ ಯೂಸ್ ಮಾಡಬಹುದು. ಓಕೆನಾ, 200 EMA ಅಂತಂದ್ರೆ ಪ್ರೀವಿಯಸ್ 200 ಕ್ಯಾಂಡಲ್ದು EMA ಅನ್ನೋದು ತೋರಿಸ್ತಿರುತ್ತೆ. ಇವಾಗ ಟ್ರೇಡಿಂಗ್ ವ್ಯೂ ಅಲ್ಲಿ ಪ್ರತಿ ಟೈಮ್ ಫ್ರೇಮ್ ಅಲ್ಲೂ ಯಾವ್ಯಾವ ತರ EMA ಬರುತ್ತೆ ಅಂತ ನೋಡೋಣ. ಇವಾಗ ನೋಡಿ, ಯೂರೋ USD ಇರೋದು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಒಂದು 20 EMA ಇದೆ, ಒಂದು 50 EMA ಇದೆ. ಇದು ಬಿಗಿನರ್ಸ್ ಯೂಸ್ ಮಾಡಿ ಅಂತಂದೆ. ಇವಾಗ ಮೊಮೆಂಟಮ್ ಏನಿದೆ, ಬಿಯರಿಶ್ ಇದೆ. ಅದೇ ನಾನು ಇವಾಗ 1 ಅವರ್ ಇಂದ 15 ಮಿನಿಟ್ಸ್ಗೆ ಹೋಗ್ತೀನಿ. ಇಲ್ಲಿ ನೋಡಿ ಮೇಲೆ ಟೈಮ್ ಫ್ರೇಮ್ಸ್ ಕಾಣಿಸ್ತಿದೆ. 15 ಮಿನಿಟ್ಸ್ಗೆ ಹೋದಾಗ ಏನಾಯ್ತು, ಇನ್ನು ನೀಟಾಗಿ ಗೊತ್ತಾಯ್ತು ಮೊಮೆಂಟಮ್ ಬಿಯರಿಶ್ ಇದೆ ಅಲ್ವಾ. ಅದೇ ನಾವು ಇನ್ನು 5 ಮಿನಿಟ್ಸ್ಗೆ ಹೋದಾಗ ಇವಾಗ ಗೊತ್ತಾಯ್ತು ನೋಡಿ, ಇಲ್ಲಿಂದ ಪಕ್ಕ ಕ್ರಾಸ್ ಓವರ್ ಆದಾಗ ಬಿಯರಿಶ್ ಮೊಮೆಂಟಮ್ ಬಂತು. ಇವಾಗ ನೋಡಿ, ಇದೇನಾದ್ರು ಈ ಲೈನ್ ನಮಗೇನಾದ್ರು ಈ ತರ ಹೋಗ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಈ ಟೈಮಲ್ಲಿ ಎಲ್ಲೋ ಲೈನ್ ಏನಾದ್ರು ಇದನ್ನ ಕ್ರಾಸ್ ಓವರ್ ಆದ್ರೆ ಇಲ್ಲಿಂದ ನಾವು ಒಂದು ಬೈ ಆಪರ್ಚುನಿಟಿಗಳನ್ನ ನೋಡ್ಬೋದು. ಓಕೆ, ಇಲ್ಲಿಂದ ಒಂದು ಬೈಗಳನ್ನ ನೋಡ್ಬೋದು. ಹಾಗಂತ ಇದು ಒಂದೇ ಕನ್ಫರ್ಮೇಶನ್ಸ್ EMA ಒಂದೇ ಇಟ್ಕೊಂಡು ನೀವು ಟ್ರೇಡ್ ನ ಯಾವತ್ತೂ ಪ್ಲೇಸ್ ಮಾಡಕ್ ಹೋಗ್ಬಾರ್ದು. ತುಂಬಾ ಜನ ಟ್ರೇಡರ್ಸ್ ಇಂಡಿಕೇಟರ್ಸ್ ಇಟ್ಕೊಂಡು ಟ್ರೇಡ್ ಮಾಡಿ ಪ್ರಾಫಿಟಬಲ್ ಅಲ್ಲಿ ಇದ್ದಾರೆ. ಹಾಗಂತ ಅದೆಲ್ರಿಗೂ ವರ್ಕ್ ಆಗಲ್ಲ. ಅವರು ಅದಕ್ಕೆ ಆದಷ್ಟು ಅದು ಟೈಮ್ ಕೊಟ್ಟಿರ್ತಾರೆ, ಹೇಗೆಲ್ಲ ಕನ್ಫರ್ಮೇಶನ್ಸ್ ತಗೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನೀವು ರ್ಯಾಂಡಮ್ ಆಗಿ ಓಕೆ ಇಂಡಿಕೇಟರ್ ಹಿಂಗಾಗಿದೆ, ಸೊ ನಾನು ಇಲ್ಲಿ ಕ್ರಾಸ್ ಓವರ್ ಆಯ್ತು, ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್ ಬಂತು ಅಂತ ಎಂಟರ್ ಎಲ್ಲ ಆಗಕ್ ಹೋಗ್ಬೇಡಿ. ಅದೆಲ್ಲಾ ಟೈಮಲ್ಲೂ ವರ್ಕ್ ಆಗಲ್ಲ. ಅವ್ರದೇ ಆದ ಕನ್ಫರ್ಮೇಶನ್ಸ್, ಅದು ಮಾರ್ಕೆಟ್ ನೋಡಿ ನೋಡಿ ಎಕ್ಸ್ಪೀರಿಯನ್ಸ್ ತಗೊಂಡಾಗ ನಿಮಗೆ ಗೊತ್ತಾಗುತ್ತೆ.
ಸೊ ಇವಾಗ ನೋಡಿ 5 ಮಿನಿಟ್ಸ್ ಅಲ್ಲಿ ಗೊತ್ತಾಯ್ತಲ್ವಾ, ಈ ತರ ಇದೆ, ಕಾಣಿಸ್ತಿದ್ಯಾ? ನೆಕ್ಸ್ಟ್ ಎಲ್ಲ ಟೈಮ್ ಫ್ರೇಮ್ ಅಲ್ಲೂ ನೋಡೋಣ. ಓಕೆ, ಇವಾಗ 1 ಮಿನಿಟ್ ಅಲ್ಲಿ ಹೆಂಗ್ ಕಾಣ್ತದೆ ನೋಡಿ. 1 ಮಿನಿಟ್ ಅಲ್ಲಿ ನಿಮ್ಗೆ ಓವರ್ ಆಲ್ ಬಿಯರಿಶ್ ಟ್ರೆಂಡ್ ಅಂತಾನೆ ಗೊತ್ತಾಯ್ತು ಅಲ್ವಾ, ಇಲ್ಲಿಂದ ಓವರ್ ಆಲ್ ಬಿಯರಿಶ್ ಟ್ರೆಂಡ್ ಇದೆ ಅಂತಾನೆ ಗೊತ್ತಾಯ್ತು. ಬಟ್ ಇಲ್ಲಿ ಬಂದಂಗೆ ಏನಾಯ್ತು, ಮಾರ್ಕೆಟ್ ಸೈಡ್ ವೇಸ್ ಆಗಿದೆ, ಆಚೆ ಈಚೆ ಎಲ್ಲ ಕ್ರಾಸ್ ಓವರ್ ಆಗ್ತಾನೆ ಇದೆ 1 ಮಿನಿಟ್ ಅಲ್ಲಿ. ಸೊ ನಾವ್ ಯಾವ ಕಡೆ ಅಂತ ತಗೊಳಕಾಗುತ್ತೆ, ಬೈ ಸೈಡ್ ತಗೊಂಡ್ರು ಓಡಿಸ್ಕೋತೀವಿ, ಸೆಲ್ ಸೈಡ್ ತಗೊಂಡ್ರು ಓಡಿಸ್ಕೋತೀವಿ. ಬಟ್ ಓವರ್ ಆಲ್ ಟ್ರೆಂಡ್ 1 ಅವರ್ ಅಲ್ಲಿ ನೋಡ್ಬೇಕಾದ್ರೆ ಇದು ಬಿಯರಿಶ್ ಇದೆ ಅಂತ ಗೊತ್ತಾಯ್ತು ಅಲ್ವಾ. ನೆಕ್ಸ್ಟ್ ಇವಾಗ ಎಲ್ಲ ಟೈಮ್ ಫ್ರೇಮ್ ಆಯ್ತು, ನೆಕ್ಸ್ಟ್ 4 ಅವರ್ ನೋಡೋಣ. 4 ಅವರ್ ಅಲ್ಲಿ ಏನ್ ಹೇಳ್ತಾ ಇದೆ, ಕ್ರಾಸ್ ಓವರ್ ಇಲ್ಲೇ ಆದಾಗ್ಲೇ ಹೇಳಿತ್ತು ನಮಗೆ ಅದು ಡೌನ್ ಟ್ರೆಂಡ್ ಹೋಗೋ ಚಾನ್ಸಸ್ ಇದೆ ಯೂರೋ USD ಅಂತ ಇಲ್ಲೇ ಹೇಳ್ತಾ ಇದೆ, ಕಾಣಿಸ್ತಿದೆ, ಇಲ್ಲೇ ಹೇಳಿದೆ. ಅದೇ ನೀವು ಡೇಸ್ ಅಲ್ಲಿ ಹೋಗಿ ನೋಡೋದಾದ್ರೆ ನಮಗೆ ಇಲ್ಲೇ ಆನ್ಸರ್ ಸಿಕ್ಕಿದೆ. ಯಾವಾಗ 20 ಮೇ 26 ಅಲ್ಲೇ ಆನ್ಸರ್ ಸಿಕ್ಕಿದೆ, ಡೌನ್ ಸೈಡ್ ಹೋಗೋ ಚಾನ್ಸಸ್ ಇದೆ. ಯಾವಾಗ ಹೋಯ್ತು ನೋಡಿ, ಇಲ್ಲಿ ಡೌನ್ ಸೈಡ್ ಹೋಗೋ ಚಾನ್ಸಸ್ ಇದೆ ಅಂದ್ರು, ಇಷ್ಟೆಲ್ಲ ಜನದು ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಯ್ತಾ, ಲಿಕ್ವಿಡಿಟಿ ಸ್ವೀಪ್ ಆದಂಗೆ ನೋಡಿ ಅಗ್ರೆಸಿವ್ ಮೂವ್ಮೆಂಟ್ ಅನ್ನೋದು ಬಂತು. ನಿನ್ನೆ ಆಕ್ಚುಲಿ ಇದು ಈ ತರ ಕ್ಯಾಂಡಲ್ ಆಗಕ್ಕೆ ಕಾರಣ ನಿನ್ನೆ ನ್ಯೂಸ್ ಬಂದಿದೆ, ಸೊ ಅದರಿಂದ ಈ ತರ ಆಗಿದೆ. ಓಕೆನಾ. ನೆಕ್ಸ್ಟ್ ವೀಕ್ ಹೋಗಿ ನೋಡೋದಾದ್ರೆ, ವೀಕ್ ಅಲ್ಲಿ ಇನ್ನು ಅಪ್ ಟ್ರೆಂಡ್ ಅಲ್ಲೇ ಇದೆ ಅಂತ ಹೇಳ್ತಾ ಇದೆ. ಓಕೆ, ಎಲ್ ಕ್ರಾಸ್ ಓವರ್ ಆಗಿರೋದು, ಇಲ್ಲಿ ಕ್ರಾಸ್ ಓವರ್ ಆಗಿರೋದು. ಸೊ ವೀಕ್ ಅಲ್ಲಿ ನಮಗೆ ಏನ್ ತೋರಿಸ್ತಾ ಇದೆ, ಇನ್ನು ಅಪ್ ಟ್ರೆಂಡೇ ಇದೆ, ಡೌನ್ ಟ್ರೆಂಡ್ ಅಲ್ಲ. ಬಟ್ ಶಾರ್ಟ್ ಟರ್ಮ್ ಗೋಲ್ಸ್ ಅಲ್ಲಿ ನೋಡೋದಾದ್ರೆ ಇದು ಡೌನ್ ಟ್ರೆಂಡ್ ಇದೆ. ಲಾಂಗ್ ಟರ್ಮ್ಸ್ ಅಂದ್ರೆ ವೀಕ್ಲಿ ನೀವು ನೋಡ್ತಾ ಇದ್ರೆ ಇನ್ನು ಇದು ಅಪ್ ಟ್ರೆಂಡ್ ಅಲ್ಲೇ ಇದೆ, ಇನ್ನು ಕ್ರಾಸ್ ಓವರ್ ಆಗಿಲ್ಲ. ಅದೇ ಮಂತ್ಲಿ ನೋಡೋದಾದ್ರೆ ನೋಡಿ, ಮಂತ್ಲಿನೂ ಇದು ಬುಲ್ಲಿಶ್ ಅಲ್ಲೇ ಇದೆ ಅಲ್ವಾ. ಬೇರಿಶ್ ಮೊಮೆಂಟಮ್ ಇಲ್ಲಿ ಬಂತು, ಮತ್ತೆ ಸೈಡ್ ವೇಸ್ ಆಯ್ತು, ಇವಾಗ ಬುಲ್ಲಿಶ್ ಅಲ್ಲಿ ಇದೆ. ನಾನು ಲಾಂಗ್ ಟರ್ಮ್ ಟ್ರೆಂಡ್ ನೋಡಕ್ಕೆ 200 EMA ನ ಯೂಸ್ ಮಾಡಿ ಅಂತ ಅಂದಿದ್ದೆ. ಇವಾಗ ನೋಡಿ, ನಾನು ಇದರಲ್ಲಿ ಒಂದನ್ನ ಡಿಲೀಟ್ ಮಾಡ್ಬಿಟ್ಟು ಜಸ್ಟ್ 200 EMA ಹಾಕ್ತೀನಿ. ಓಕೆ, ಇವಾಗ ಇನ್ಪುಟ್ಸ್ ಅಲ್ಲಿ 20 ಇರೋದು 200 ಮಾಡ್ತೀನಿ. ಓಕೆ, 200 ಮಾಡಿದಾಗ ಓವರ್ ಆಲ್ ಡೈರೆಕ್ಷನ್ ನಮಗೆ ಏನ್ ತೋರಿಸ್ತಾ ಇದೆ, ನಮಗೆ ಸೆಲ್ಲೇ ತೋರಿಸ್ತಾ ಇದೆ. ಅದೇ ವೀಕಿಗೆ ಬಂದಾಗ ನಮಗೆ ಬೈ ತೋರಿಸ್ತಾ ಇದೆ. ಅದೇ ಡೇಗೆ ಬಂದಾಗ ನಮಗೆ ಸೆಲ್ ತೋರಿಸ್ತಾ ಇದೆ, ಬಿಕಾಸ್ ಈ ಯೆಲ್ಲೋ ಲೈನ್ಗಿಂತ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗ್ತಿದೆ. 4 ಅವರಿಗೆ ಬಂದಾಗ ಸೆಲ್ನೇ ತೋರಿಸ್ತಾ ಇದೆ. ಅದೇ 1 ಅವರ್ ಬಂದಾಗ ಏನ್ ತೋರಿಸ್ತಾ ಇದೆ ನೋಡಿ, ಸೆಲ್ನೇ ತೋರಿಸ್ತಾ ಇದೆ, ಬಿಕಾಸ್ ಕ್ಯಾಂಡಲ್ ಕೆಳಗಡೆ ಇದೆ. 15 ಮಿನಿಟ್ಸ್ ಬಂದಾಗ ಟ್ರೆಂಡ್ ಏನಾಯ್ತು, ಸೆಲ್ಲೇ ತೋರಿಸ್ತಿದೆ. ಸೊ 200 EMA ಅಂದ್ರೆ ಓವರ್ ಆಲ್ ಟ್ರೆಂಡ್ ಹೇಳೋದ್ನೇ ನಾವು 200 EMA ಅಂತ ಕರೆಯೋದು. ಓಕೆ, 5 ಮಿನಿಟ್ಸ್ ಅಲ್ಲಿ ನೋಡಿದಾಗ್ಲೂ ಟ್ರೆಂಡ್ ಸೆಲ್ಲೇ ತೋರಿಸ್ತಾ ಇದೆ. ಅದೇ 1 ಮಿನಿಟ್ ಅಲ್ಲಿ ನೋಡಿದಾಗ್ಲೂ ಟ್ರೆಂಡ್ ಸೆಲ್ನೇ ತೋರಿಸ್ತಾ ಇದೆ ಅಲ್ವಾ. ನೋಡಿ, ಈ ಟ್ರೆಂಡ್ ಟ್ಯಾಪ್ ಆಗಿ ಅಲ್ಲೇ ಬೀಳ್ತಾ ಇದೆ. ಈ ಬ್ರೇಕ್ ಆದ್ರೆ ಮಾತ್ರ ಬುಲ್ಲಿಶ್ ಮೊಮೆಂಟಮ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅರ್ಥ ಆಗ್ತಿದ್ಯಲ್ವಾ, EMA ಯಾವ್ಯಾವ ತರ ಎಲ್ಲ ಯೂಸ್ ಮಾಡ್ಬೋದು ಅಂತ. ಬೆಸ್ಟ್ ಮೂವಿಂಗ್ ಅವರೇಜ್ ಕಾಂಬಿನೇಷನ್ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಬೈ ಎಕ್ಸಾಂಪಲ್ ನೀವು ಬೈ ನೋಡೋದಾದ್ರೆ ಏನ್ ಮಾಡ್ಬೋದು ಅಂತಂದ್ರೆ, ಸ್ಟೆಪ್ 1, ಪ್ರೈಸ್ ಅಬೌವ್ 50 EMA. 50 EMA ನ ಬ್ರೇಕ್ ಮಾಡಿದ್ಯಾ, ಪ್ರೈಸು ಬ್ರೇಕ್ ಮಾಡಿ ಅದ್ರ ಮೇಲಿದ್ಯಾ ಅಂತ ನೋಡ್ಬೇಕು. ಓಕೆ, ಇವಾಗ 50 EMA ನಿಮಗೆ ಈ ತರ ಒಂದು ಲೈನ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಓಕೆ, ಈ ತರ ಒಂದು ಲೈನ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. 50 EMA ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಿದ್ಯಾ, ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿದೆಯಾ ಅಂತ ನೋಡ್ಬೇಕು. ಓಕೆ, ನೆಕ್ಸ್ಟ್ ಸ್ಟೆಪ್ 2, ಪ್ರೈಸ್ ಪುಲ್ ಬ್ಯಾಕ್ಸ್ ಟು EMA. ಇವಾಗ ಪ್ರೈಸಿಂಗ್ ಮೇಲೆ ಹೋಗಿ ಇಲ್ಲಿ ಪುಲ್ ಬ್ಯಾಕ್ ಆಗುತ್ತಾ ಅಂತ ನೋಡಿ. ಓಕೆ, ವೇಟ್ ಮಾಡಿ. ಸ್ಟೆಪ್ 3, ಬುಲ್ಲಿಶ್ ರಿಜೆಕ್ಷನ್ ಕ್ಯಾಂಡಲ್ ಫಾರ್ಮ್ಸ್. ಬುಲ್ಲಿಶ್ ರಿಜೆಕ್ಷನ್ ಕ್ಯಾಂಡಲ್ ಯಾವ್ಯಾವುದು, ಹ್ಯಾಮರು, ಪಿನ್ ಬಾರು, ಎಂಗಲ್ಫಿಂಗು, ಅದೇನಾರು ಆಗ್ತಿದ್ಯಾ ಅಂತ ನೋಡಿ ಇಲ್ಲಿ. ಓಕೆ, ಅದೇನಾರು ಆಗ್ತಿದ್ರೆ ರಿಸಲ್ಟ್ ಬೈ ಆಪರ್ಚುನಿಟಿ. ನಾವು ಇದ್ರ ಮೇಲೆ ಬೈ ಆಪರ್ಚುನಿಟಿ ಅನ್ನೋದನ್ನ ನೋಡ್ಬೋದು. ಇವಾಗ ಇದ್ರದ್ದು ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಇವಾಗ ನೋಡಿ, ಯೂರೋ USD 1 ಅವರ್ ಚಾರ್ಟ್ ತಗೋತೀನಿ. ಓಕೆ, 1 ಅವರ್ ಅಲ್ಲಿ ನಾವು ಇಂಡಿಕೇಟರ್ಸ್ ಆಲ್ರೆಡಿ ಹಾಕೊಂಡಿದೀವಿ. EMA 200 ಕ್ಲೋಸ್ ಅಂತ ಇದೆ. ನಮಗೆ ಬೇಕಾಗಿರೋದು ಎಷ್ಟು, 50 EMA. ಓಕೆ, ಬೈ ನೋಡ್ತೀರಾ ಅಂತಂದ್ರೆ 50 EMA ಹಾಕೊಳ್ಳಿ. ಓಕೆ, 50 EMA ಓಕೆ ಕೊಟ್ಟೆ. 50 EMA ಅಲ್ಲಿ ನಮಗೆ ಇವಾಗ ಬೈ ಸೈಡ್ ಎಂಟ್ರಿ ಅಲ್ವಾ ನೋಡ್ತಿರೋದು. ಬೈ ಸೈಡ್ ಅಂತಂದ್ರೆ ಇನ್ನು ಬ್ಯಾಕಿಗೆ ಬರಬೇಕು. ಇವಾಗ ನೋಡಿ, ಪ್ರೈಸ್ ಏನಾಯ್ತು, EMA ನ ಬ್ರೇಕ್ ಮಾಡಿ ಮೇಲೆ ಬುಲ್ಲಿಶ್ ಮೊಮೆಂಟಮ್ ಹೋಗ್ತಾ ಇದೆ. ನಮಗೆ EMA ನ ಟ್ಯಾಪ್ ಮಾಡಕ್ ಬರ್ಲೇ ಇಲ್ಲ, ಮಾರ್ಕೆಟ್ ಬಂದೇ ಇಲ್ಲ, ಮೇಲಕ್ಕೆ ಹೋಗ್ತಾನೆ ಇದೆ. ಸೊ ಮಾರ್ಕೆಟ್ ಇಲ್ಲಿ ಬಂದಂಗೆ ನೋಡಿ, ಇಲ್ಲಿ ಬಂದಂಗೆ ಹತ್ರ ಬಂದಂಗೆ ಇಲ್ಲೊಂದು ಎಂಗಲ್ಫಿಂಗ್ ಅನ್ನೋದು ಆಗಿದೆ. ಸೊ ಎಂಗಲ್ಫಿಂಗ್ ಆದಂಗೆ ನಮಗೆ ಇಲ್ಲಿ ಎಂಟ್ರಿ ಮಾಡಿದಿದ್ರೆ ನೋಡಿ, ಲಾಂಗ್ ಪೊಸಿಷನ್ ಹಾಕಿದಿದ್ರೆ ಈ ಇದ್ರ ಮೇಲೆ ಎಂಟ್ರಿ, ಕ್ಯಾಂಡಲ್ ಕ್ಲೋಸ್ ಆಗೋ ಗಂಟ ವೇಟ್ ಮಾಡಬೇಕು. EMA ಹತ್ರ SL ಹಾಗೆ 1:2 ಟಾರ್ಗೆಟ್. ಸೊ ನಮ್ಗೇನಾಯ್ತು, ಟಾರ್ಗೆಟ್ ಅನ್ನೋದು ಸಿಕ್ಕಿದೆ ಅಲ್ವಾ. ಬಟ್ ಇದು EMA ನೋಡಿದವ್ರಿಗೆ ಈ ತರ ಟ್ರೇಡ್ ಸಿಕ್ತು,
ಅದೇ BOS ನೋಡಿದವ್ರಿಗೆ ಇದು ಒಂದು ಆರ್ಡರ್ ಬ್ಲಾಕ್ ಆಗಿರುತ್ತೆ. ಸೊ ಅಲ್ಲಿದ್ದವರಿಗೂ ಈ ಟ್ರೇಡ್ ಅನ್ನೋದು ಸಿಕ್ತು. ಸೊ ಮಾರ್ಕೆಟಲ್ಲಿ ಹೆಂಗಂತಂದ್ರೆ ನೀವು ಯಾವ ಕಾನ್ಸೆಪ್ಟ್ ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀರಾ ಅದೆಲ್ಲ ಅಲ್ಲೇ ಇರುತ್ತೆ ಅಲೈನ್ಮೆಂಟ್ಸು. ನಿಮಗೆ ಪ್ರಾಪರ್ ಆಗಿ ಗೊತ್ತಿರ್ಬೇಕು ಯಾಕೆ ಆಗ್ತಿದೆ, ಏನಕ್ಕೆ ಆಗ್ತಿದೆ ಅಂತ. ಇಲ್ಲಿ ನೀವು ನೋಡ್ತಿರ್ಬೋದು ನೆಕ್ಸ್ಟ್ ಏನಾಯ್ತು, ಇಲ್ಲಿ ನೀವು ಏನಾದ್ರು ಎಂಟ್ರಿ ಕಾಯ್ತು ಅಂತ ಕೂತ್ಕೊಂಡಿದ್ರೆ ಇಲ್ಲಿ ಬಂದಂಗೆ SL ಆಗೋದು. ಬಿಕಾಸ್ ಇದು ಕೆಳಗಡೆ EMI ಗಿಂತ ಕೆಳಗಡೆ ಬಂತು. ಮತ್ತೆ ನೋಡಿ EMI ಮೇಲಕ್ಕೆ ಹೋಯ್ತು. ಇಲ್ಲಿ ಪುಲ್ ಬ್ಯಾಕ್ ಅಲ್ಲಿ ನೋಡಿ ಇಲ್ಲೊಂದು ಎಂಗಲ್ಫಿಂಗ್ ಆಯ್ತು. ಸೊ ಇಲ್ಲಿ ಎಂಟ್ರಿ ತಗೊಂಡಿರೋ 1:2 ಸಿಕ್ಕಿರೋದು. ಅದೇ ಇಲ್ಲಿ ಎಂಟರ್ ಆಗಕ್ಕೆ ಹೋಗಿದ್ರೆ ಹ್ಯಾಮರ್ ಆಯ್ತು ಅಂತ ಎಂಟರ್ ಆಗಿದ್ರೆ ಏನಾಯ್ತು, ಅದು ನಮಗೆ SL ಅನ್ನೋದು ಹೊಡಿತಿತ್ತು. ಇಲ್ಲಿ ನೋಡಿ ಇಲ್ಲೊಂದು ಲಾಂಗ್ ಪೊಸಿಷನ್ ಹಾಕ್ತೀನಿ. ಓಕೆ, SL ಕ್ಯಾಂಡಲ್ ಕೆಳಗಡೆ ಏನಾಯ್ತು ನೋಡಿ 1:2 ಟಾರ್ಗೆಟ್. ಮಾರ್ಕೆಟ್ ಏನಾಯ್ತು, SL ಹಿಟ್ ಆಯ್ತು ಅಲ್ವಾ. ಸೊ EMI ಮಾತ್ರ ನಂಬ್ಕೊಂಡು ಯಾವತ್ತು ಟ್ರೇಡ್ ನ ಪ್ಲೇಸ್ ಮಾಡಕ್ ಹೋಗ್ಬಾರ್ದು. ಓಕೆ, ಬೈ ಎಕ್ಸಾಂಪಲ್ ನೋಡಿದ್ರಲ್ಲ, ಹಾಗೆ ಸೆಲ್ ಎಕ್ಸಾಂಪಲ್ ನಾವು ನೋಡ್ಬೇಕಾಗಿರೋದು ಏನಂದ್ರೆ ಸ್ಟೆಪ್ 1 ಪ್ರೈಸ್ ಬಿಲೋ 50 EMI. 50 EMI ಗಿಂತ ಕೆಳಗಡೆ ಇದೆಯಾ ಪ್ರೈಸ್ ಅಂತ ನೋಡ್ಬೇಕು. ಸ್ಟೆಪ್ 2 ಪ್ರೈಸ್ ರಿಯಾಕ್ಟ್ಸ್ ಟು EMI ಹತ್ರ ಬರ್ತಾ ಇದೆಯಾ ಅಂತ ನೋಡ್ಬೇಕು. ಜೊತೆಗೆ ಪ್ರೈಸ್ ಸ್ಟೆಪ್ 3 ನೋಡೋದಾದ್ರೆ ಪ್ರೈಸ್ ರಿಜೆಕ್ಷನ್ ಕ್ಯಾಂಡಲ್ ಫಾರ್ಮ್ಸ್. ಸ್ಟೆಪ್ 3 ನೋಡೋದಾದ್ರೆ ಬಿಯರಿಶ್ ರಿಜೆಕ್ಷನ್ ಕ್ಯಾಂಡಲ್ ಫಾರ್ಮ್ಸ್. ಅಲ್ಲೇನಾದ್ರು ಬಿಯರಿಶ್ ಕ್ಯಾಂಡಲ್ ರಿಜೆಕ್ಷನ್ ಕಾಣಿಸ್ತಾ ಇದ್ರೆ, ರಿಜೆಕ್ಷನ್ ಕ್ಯಾಂಡಲ್ಸ್ ಯಾವ್ಯಾವ್ದು ಹೇಳಿದೀನಿ ಅದು ಯಾವ್ದಾದ್ರು ಕಾಣಿಸ್ತಿದ್ರೆ ರಿಸಲ್ಟ್ ಸೆಲ್ ಆಪರ್ಚುನಿಟಿ. ಅಲ್ಲಿಂದ ನಾವು ಒಂದು ಸೆಲ್ ಆಪರ್ಚುನಿಟಿನ ನೋಡ್ಬೋದು. ಇವಾಗ ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಆಲ್ರೆಡಿ ನಾನು EMI 50 ಹಾಕೊಂಡಿದ್ದೀನಿ. 1 ಅವರ್ ಟೈಮ್ ಫ್ರೇಮು. ಮಾರ್ಕೆಟ್ ಏನ್ ಮಾಡಿತು, ಇಲ್ಲಿ ಬಂದಂಗೆ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಮಾಡಿದೆ. ಸೊ ಕೆಳಗಡೆ ಕ್ಲೋಸ್ ಮಾಡಿದೆ ಅಂದ್ರೆ ಬಿಯರಿಶ್ ಮೊಮೆಂಟಮ್ ಅಂತ ಗೊತ್ತಾಯ್ತಲ್ವಾ. ಸೊ ಬಿಯರಿಶ್ ಮೊಮೆಂಟಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡ್ತೀವಿ. ಸೊ ಇಲ್ಲಿ ಬಂದಂಗೆ ಏನಾರು ಆಯ್ತಾ, ಆಗಿಲ್ಲ. ಮತ್ತೆ ಬ್ರೇಕ್ ಆಯ್ತು ಇಲ್ಲಿ ಅಲ್ವಾ. ಬ್ರೇಕ್ ಆಗಿ ಮಾರ್ಕೆಟ್ ಕೆಳಗಡೆ ಹೋಯ್ತು. ಇಲ್ಲಿ ನಿಮಗೆ ನೋಡ್ತಿರ್ಬೋದು, ಇಲ್ಲಿ ಯಾವ ಕ್ಯಾಂಡಲ್ ಆಗಿದೆ ನಮಗೆ ಕಾಣಿಸ್ತಿದ್ಯಾ, ಇಲ್ಲಿ ನಮಗೆ ಯಾವ ಕ್ಯಾಂಡಲ್ ಆಗಿದೆ ಹೇಳಿ, ಇಂಡಿಸಿಷನ್ ಡೌಜಿ ಅಂತ ಅನ್ಬೋದು, ಸ್ಪಿನ್ನಿಂಗ್ ಟಾಪ್ ಅಂತಾನು ಅನ್ಬೋದು. ಓಕೆ ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏನಾಗಿದೆ, ಇಲ್ಲಿ ಹರಾಮಿ ಆಗಿದೆ. ಸೊ ಹರಾಮಿಲಿ ಏನಾದ್ರು ಈ ಕ್ಯಾಂಡಲ್ನ ನುಂಗ್ಕೊಳ್ಳೋ ತರ ಇದೆಯಾ, ಸೊ ಇದನ್ನ ಹರಾಮಿ ಅಂತೀವಿ. ಅದೇ ಈ ಕ್ಯಾಂಡಲ್ನ ಈ ಬುಲ್ಲಿಶ್ ಕ್ಯಾಂಡಲ್ ನುಂಗ್ಕೊಳ್ಳೋ ತರ ಇದ್ರೆ ಅದನ್ನ ನಾವು ಎಂಗಲ್ಫಿಂಗ್ ಅಂತ ಕರಿತೀವಿ. ಓಕೆ, ಡಿಫ್ರೆನ್ಸ್ ಅಷ್ಟೇ. ಇವಾಗ ಇದನ್ನ ನೋಡೋದಾದ್ರೆ ಏನ್ ಮಾಡಿದೆ, ಹರಾಮಿ ಆಗಿದೆ. ಈ ಗ್ರೀನ್ ಕ್ಯಾಂಡಲ್ ಈಗ ಈ ವೈಟ್ ಕ್ಯಾಂಡಲ್ನ ನುಂಗ್ಕೊಂಡಿದ್ಯಾ. ಸೊ ಇದು ಆರಾಮಿ ಆಗಿದೆ, ಇದು ಆರಾಮಿ ಆಗಿದೆ. ಸೊ ಈ ಆರಾಮಿ ಕ್ಯಾಂಡಲ್ ಆದಂಗೆ ನೀವೇನಾದ್ರು ಒಂದು ಶಾರ್ಟ್ ಪೊಸಿಷನ್ ಪ್ಲಾನ್ ಮಾಡಿ. ಓಕೆ, ಒಂದು ಶಾರ್ಟ್ ಎಂಟ್ರಿ ನೋಡಿದ್ರೆ SL ಈ ಕ್ಯಾಂಡಲ್ ಮೇಲೆ ಹಾಗೆ 1:2 ಟಾರ್ಗೆಟ್ ಕಾಣಿಸ್ತಿದ್ಯಾ, ಏನಾಯ್ತು TP ಅನ್ನ ಸಿಕ್ತು. ಮತ್ತೆ ಅದೇ ಪ್ರೈಸ್ ಪುಲ್ ಬ್ಯಾಕ್ ಆದಾಗ ನಾವೇನಾದ್ರು ಎಂಟ್ರಿ ತಗೊಂಡಿದ್ರೆ ಇವಾಗ ನೋಡಿ ಇಲ್ಲಿ ಬಂತು. ಇಲ್ಲಿ ಬಂದಂಗೆ ನಮ್ಗೆ ಯಾವುದೇ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಸೊ ಇದ್ರ ಮೇಲ್ಗಡೆ ಎಂಗಲ್ಫಿಂಗ್ ಆಗಿದೆ, ಅವಾಗ ನಾವ್ ಎಂಟ್ರಿ ಆಗಂಗಿಲ್ಲ, ಇದ್ರ ಕೆಳಗಡೆನೆ ಆಗ್ಬೇಕಿತ್ತು. ಓಕೆ, ಇಲ್ಲಿ ಮತ್ತೆ ಕೆಳಗಡೆ ಬಿಯರಿಶ್ ಮೂಮೆಂಟ್ ಅಂತ ತೋರಿಸ್ತು. ಇಲ್ಲಿ ನೋಡಿ ಇಂಡಿಸಿಷನ್ ಕ್ಯಾಂಡಲ್ ಆಗಿದೆ, ಆರಾಮಿ ಆಗಿದೆ. ಹಾಗಂತ ಇಲ್ಲಿ ಎಂಟ್ರಿ ತಗೊಂಡಿದ್ರೆ ಅದು SL ಹೊಡಿಯೋದು. ಸೊ ಯಾವುದು 100% ಅಲ್ಲ. ಓಕೆ, ಇಂಡಿಕೇಟರ್ಸ್ ಇಟ್ಕೊಂಡು ನೀವು ಟ್ರೇಡ್ ನ ನೋಡಕ್ ಆಗಲ್ಲ, ಜಸ್ಟ್ ಡೈರೆಕ್ಷನ್ ಮಾತ್ರ ನೋಡ್ಕೋಬಹುದು. ಓಕೆ, ಟ್ರೇಡ್ ಇಂಡಿಕೇಟರ್ ಯೂಸ್ ಮಾಡ್ಕೊಂಡು ನಮ್ಮ ಕಮ್ಯುನಿಟಿ ಮೆಂಬರ್ಸ್ ಯಾರು ಟ್ರೇಡ್ ನ ಪ್ಲೇಸ್ ಮಾಡಕ್ ಹೋಗ್ಬೇಡಿ. ಓಕೆನಾ. ಸೆಲ್ ಎಕ್ಸಾಂಪಲ್ ನೋಡಿದ್ರಲ್ವಾ. ನೆಕ್ಸ್ಟ್ ಮೂವಿಂಗ್ ಅವರೇಜ್ ಲಿಮಿಟೇಷನ್ಸ್. ಮೂವಿಂಗ್ ಅವರೇಜ್ ಏನೇನು ಲಿಮಿಟೇಷನ್ಸ್ ಇದೆ ನೋಡೋದಾದ್ರೆ, ವರ್ಕ್ಸ್ ಪೂರ್ಲಿ ಇನ್ ಸೈಡ್ ವೈಸ್ ಮಾರ್ಕೆಟ್ಸ್. ಅಂದ್ರೆ ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ಇದು ಕರೆಕ್ಟ್ ಆಗಿ ವರ್ಕ್ ಆಗಲ್ಲ. ಗಿವ್ಸ್ ಲೇಟ್ ಸಿಗ್ನಲ್ ಸಮ್ ಟೈಮ್ಸ್. ಅಂದ್ರೆ ಇದು ತುಂಬಾ ಕೆಲವು ಟೈಮ್ ಏನ್ ಮಾಡುತ್ತೆ ಅಂತಂದ್ರೆ ಲೇಟ್ ಸಿಗ್ನಲ್ ಗಳು ಕೊಡುತ್ತೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಹೋಗಿದ್ಮೇಲೆ ಇದು ನಮಗೆ ಇಂಡಿಕೇಟ್ ಮಾಡುತ್ತೆ ಇದು ಆಗಿದೆ ಅಂತ. ಅದಕ್ಕಿಂತ ಮುಂಚೆ ನಮಗೆ ಇದು ತೋರ್ಸಲ್ಲ. ಓಕೆ, ಫಾಲ್ಸ್ ಕ್ರಾಸ್ ಓವರ್ ಹ್ಯಾಪನ್ಸ್. ಕೆಲವೊಂದು ಟೈಮು ಫಾಲ್ಸ್ ಕ್ರಾಸ್ ಓವರ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರನೇ ನಾನು ಹೇಳಿದ್ದು ಇಂಡಿಕೇಟರ್ ನ ಜಸ್ಟ್ ಡೈರೆಕ್ಷನ್ ಯೂಸ್ ಮಾಡಿ ಟ್ರೇಡ್ ತಗೊಳಕ್ ಯೂಸ್ ಮಾಡಕ್ ಹೋಗ್ಬೇಡಿ. ಓಕೆ, ದಟ್ಸ್ ವೈ ಕಂಬೈನ್ ವಿತ್ ಸ್ಟ್ರಕ್ಚರ್ ಪ್ಲಸ್ ಪ್ರೈಸ್ ಆಕ್ಷನ್. ನೀವೇನಾದ್ರೂ ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್ ಜೊತೆಗೆ ಪ್ರೈಸ್ ಆಕ್ಷನ್ ಜೊತೆಗೆ ಮೀನ್ಸ್ ಟ್ರೆಂಡ್ ಲೈನು, ಸಪೋರ್ಟು, ಸ್ಟಾಪ್ ಅಂಡ್ಸ್, ಲಿಕ್ವಿಡಿಟಿ ಇದೆಲ್ಲ ಹೇಳದ್ನಲ್ವಾ, ಡೇ 20 ಇಂದ 40 ಡೇಸ್ ಗಂಟೆ ಏನೇನು ಹೇಳಿದ್ನಲ್ಲ, ಅದ್ರ ಜೊತೆಗೆ ನೀವು EMI ಹಾಕೊಂಡು ಒಂದು ಟ್ರೆಂಡ್ ಡೈರೆಕ್ಷನ್ ನೋಡ್ಕೊಂಡಾಗ ನಿಮಗೆ ಅಕ್ಯುರೇಸಿ ಪ್ರೊಬಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆ, ಒಳ್ಳೆ ಟ್ರೇಡ್ಸ್ ಆಪರ್ಚುನಿಟಿ ಅನ್ನೋದು ಚೆನ್ನಾಗಿ ಸಿಗುತ್ತೆ. ಓಕೆನಾ. ಯಾವತ್ತು ಮೂವಿಂಗ್ ಅವರೇಜ್ ಪ್ಲಸ್ ಪ್ರೈಸ್ ಆಕ್ಷನ್. ಮೂವಿಂಗ್ ಅವರೇಜ್ ಪ್ಲಸ್ ಪ್ರೈಸ್ ಆಕ್ಷನ್ ಅಂತಂದ್ರೆ ನಾವು ಯಾವತ್ತು ಈ EMI ಯಾವಾಗ ಯೂಸ್ ಮಾಡ್ಬೇಕು ಅಂದ್ರೆ ಪ್ರೈಸ್ ಆಕ್ಷನ್ ಜೊತೆ ಯೂಸ್ ಮಾಡಿದಾಗ ನಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಬೆಸ್ಟ್ ಸೆಟಪ್ಸ್ ಹ್ಯಾಪನ್ಸ್ ವೆನ್ ಟ್ರೆಂಡ್ ಅಲೈನ್ ವಿತ್ MA. ಅಂದ್ರೆ ನಾವು BS ಮಾರ್ಕ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಓಕೆ, ಸಿಂಪಲ್ ಎಕ್ಸಾಂಪಲ್, ಮಾರ್ಕೆಟ್ ಈ ತರ ಅಪ್ ಟ್ರೆಂಡ್ ಅಲ್ಲಿ BS ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ.
ಓಕೆ. ಸೊ ಇದೇನಾಯ್ತು ಮಾರ್ಕೆಟ್ ಸ್ಟ್ರಕ್ಚರ್. BS ಅನ್ನೋದು ಮಾರ್ಕೆಟ್ ಸ್ಟ್ರಕ್ಚರ್. ಹಾಗೆ ಲಿಕ್ವಿಡಿಟಿ ಸ್ವೀಪ್ ಅಕರ್ಸ್ ಅಂದ್ರೆ ಇದೇನಾದ್ರು ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಯ್ತು ಅಂತ ಅನ್ಕೊಳ್ಳಿ. ಈ ಲೋ ಸ್ಟಾಪ್ ಅಂಡ್ ಮೀನ್ಸ್ ಇಲ್ಲಿ ಯಾರ್ಯಾರು ಹೆಸರು ಇಟ್ಟಿರ್ತಾರೆ ಅದೆಲ್ಲ ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಯ್ತು. ಓಕೆ. ರಿಜೆಕ್ಷನ್ ಕ್ಯಾಂಡಲ್ ಫಾರ್ಮ್ಸ್, ಇಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಏನಾದ್ರು ಬಂತು ಅಂತ ಅನ್ಕೊಳ್ಳಿ, ಹ್ಯಾಮರ್ ಏನಾದ್ರು. ಸ್ಟ್ರಕ್ಚರ್ ಕನ್ಫರ್ಮೇಶನ್ ಟ್ರೆಂಡ್, ಇವಾಗ ಟ್ರೆಂಡ್ ಲೈನ್ ನೋಡೋದಾದ್ರೆ ಏನ್ ಹೇಳ್ತಿದೆ, ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಹೇಳ್ತಿದೆ. ಸೊ ಮೂವಿಂಗ್ ಅವರೇಜ್ ನಾವು 50 EMA ಹಾಕೊಂಡ್ರೆ 50 EMA ನಿಮಗೆ ಈ ತರನೇ ಕಾಣಿಸ್ತಿರುತ್ತೆ, ಈ ತರ ಹೋಗ್ತಾ ಇರುತ್ತೆ. ಸೊ ಈ ಎಲ್ಲಾ ಅಲೈನ್ಮೆಂಟ್ ಆಗಿ ಇಲ್ಲೊಂದು ಕನ್ಫರ್ಮೇಶನ್ ಕ್ಯಾಂಡಲ್ ಆದ್ರೆ ನೀವು ಒಂದು ಎಂಟ್ರಿನ ಪ್ಲಾನ್ ಮಾಡ್ಬೋದು. ಓಕೆ, ಅದು ನಿಮಗೆ TP ಅನ್ನ ಸಿಗುತ್ತೆ. ಓಕೆನಾ. ಸೊ ಇದರಿಂದ ಎಲ್ಲಾನು ಅಲೈನ್ಮೆಂಟ್ ಮಾಡ್ಕೊಂಡು ಟ್ರೇಡ್ ತಗೊಳ್ಳೋದನ್ನ ನೋಡ್ಬೇಕು. ಅದ್ ಬಿಟ್ಬಿಟ್ಟು ನೀವು ಸಿಂಗಲ್ ಆಗಿ ಬರೀ ಇಂಡಿಕೇಟರ್ಸ್ ಇಟ್ಕೊಂಡು ಮಾಡ್ತೀನಿ ಅಂದ್ರೆ ಆಗಲ್ಲ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ನೋಡೋದಾದ್ರೆ ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್. ಬಿಗಿನರ್ಸ್ ಇಲ್ಲಿ ಏನೇನ್ ಮಿಸ್ಟೇಕ್ಸ್ ಮಾಡ್ತಾರೆ ಅಂದ್ರೆ ಯೂಸಿಂಗ್ ಟೂ ಮೆನಿ EMAs, ಅಂದ್ರೆ ತುಂಬಾ EMAಗಳನ್ನ ಯೂಸ್ ಮಾಡ್ಕೋತಾರೆ. ಅದ್ ಕ್ರಾಸ್ ಓವರ್ ಆದ್ರೆ ಹಿಂಗ್ ತಗೋಬಹುದು, ಇದು ಕ್ರಾಸ್ ಓವರ್ ಆದ್ರೆ ಹಿಂಗ್ ತಗೋಬಹುದು ಅಂತ ಅನ್ಕೊಂಡು ತುಂಬಾ EMAಗಳನ್ನ ಯೂಸ್ ಮಾಡ್ತಾರೆ. ಆತರ ಮಾಡಕ್ ಹೋಗ್ಬೇಡಿ. ಟ್ರೇಡಿಂಗ್ ಕ್ರಾಸ್ ಓವರ್ ಬ್ಲೈಂಡ್ಲಿ, ಅಂದ್ರೆ ಕ್ರಾಸ್ ಓವರ್ ಆಗ್ತಿದೆ ಅಂತ ಅನ್ಕೊಂಡು ಟ್ರೇಡ್ ಪ್ಲೇಸ್ ಮಾಡಕ್ ಹೋಗ್ತಾರೆ, ಬ್ಲೈಂಡ್ ಆಗಿ ಟ್ರೇಡ್ ಪ್ಲೇಸ್ ಮಾಡಕ್ ಹೋಗ್ತಾರೆ. ಅದು ಜಾಸ್ತಿ ಚಾನ್ಸಸ್ ಏನಿದೆ ಅಂತಂದ್ರೆ SL ಹಿಟ್ ಆಗೋ ಚಾನ್ಸಸ್ ಇದೆ. ಓಕೆನಾ. ಇಗ್ನೋರಿಂಗ್ ಮಾರ್ಕೆಟ್ ಸ್ಟ್ರಕ್ಚರ್. ಮಾರ್ಕೆಟ್ ಸ್ಟ್ರಕ್ಚರ್ ಏನ್ ನೋಡದೆ, ನಮ್ ಮೆಂಟರು ಇಂಡಿಕೇಟರ್ ಹೇಳ್ಬಿಟ್ಟವ್ರೆ EMA ಒಂದಿದ್ರೇನೆ ಸಾಕು, ಮಾರ್ಕೆಟ್ ನ ಆರಾಮಲ್ಲಿ ಪ್ರೆಡಿಕ್ಟ್ ಮಾಡ್ಬೋದು ಅಂತ ಅನ್ಕೊಂಡು ನೀವು ಮಾರ್ಕೆಟ್ ಸ್ಟ್ರಕ್ಚರ್ ಮಾರ್ಕ್ ಮಾಡೋದೇ ಏನಾದ್ರು ಡೈರೆಕ್ಟ್ ಟ್ರೇಡ್ ತಗೊಂಡ್ರೆ ಹೊಡ್ಸ್ಕೊತೀರಾ. ಓಕೆನಾ. ಯೂಸಿಂಗ್ MA ಇನ್ ಚಾಪಿ ಮಾರ್ಕೆಟ್ ಮೀನ್ಸ್ ಸೈಡ್ ವೇಸ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಮೊಮೆಂಟಮೇ ಇಲ್ದಿರೋ ಟೈಮಲ್ಲಿ EMAಗಳನ್ನ ಯೂಸ್ ಮಾಡಿ ಟ್ರೇಡ್ ತಗೊಳಕ್ ಹೋಗ್ತಾರೆ. ಸೊ ಇದೇನಾಗುತ್ತೆ, ನಮಗೆ ಫೇಲ್ ಅನ್ನೋದಾಗುತ್ತೆ. ಓಕೆನಾ. ಪ್ರೋ ಟಿಪ್ಸ್ ನೋಡೋದಾದ್ರೆ ಕೀಪ್ ಚಾರ್ಟ್ ಸಿಂಪಲ್. ಯಾವತ್ತು ಚಾರ್ಟ್ ನ ಸಿಂಪಲ್ ಆಗಿ ಇಟ್ಕೊಳ್ಳಿ, ತುಂಬಾ ಮೆಸ್ಸಿ ಮಾಡ್ಕೋಬೇಡಿ. ಮಾರ್ಕೆಟ್ ಸ್ಟ್ರಕ್ಚರ್ ಜೊತೆ ಒಂದು EMA ಹಾಕೊಂಡು ಧಾರಾಳವಾಗಿ ನೀವು ಟ್ರೇಡ್ ನ ಅನಾಲಿಸಿಸ್ ಮಾಡ್ಬೋದು. ಇವತ್ ಗಂಟ ನಾನು ಏನೇನ್ ಕಾನ್ಸೆಪ್ಟ್ ಹೇಳಿದೀನಿ ಅದನ್ನೆಲ್ಲ ಕರೆಕ್ಟ್ ಆಗಿ ಅಲೈನ್ಮೆಂಟ್ ಮಾಡ್ಕೊಂಡ್ರೆ ನಿಮ್ದೇ ಆದ ಒಂದು ಓನ್ ಸ್ಟ್ರಾಟಜಿ ಅನ್ನೋದು ಬಿಲ್ಡ್ ಮಾಡ್ಬೋದು. ಅದು ಗೊತ್ತಾದವನಿಗೆ ತಲೆ ಇದ್ದವನ್ ಮಾಡ್ತಾನೆ, ಗೊತ್ತಿಲ್ದಿರೋರು ತಲೆ ಕೆಡ್ಸ್ಕೋಬೇಡಿ. ನಿಮಗೆ ನಂದೇ ಸ್ಟ್ರಾಟಜಿ ಕೊಟ್ಟಾಗ ನಿಮಗೆ ಅದು ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ. ಯೂಸಿಂಗ್ EMA ಇನ್ ಟ್ರೆಂಡಿಂಗ್ ಮಾರ್ಕೆಟ್ಸ್. ಯಾವಾಗ EMA ನ ಯೂಸ್ ಮಾಡ್ತಾರೆ ಅಂತಂದ್ರೆ ಟ್ರೆಂಡಿಂಗ್ ಮಾರ್ಕೆಟ್ ಇರ್ಬೇಕಾದ್ರೆ ಯೂಸ್ ಮಾಡಿ. ಸೊ ಆ ಟೈಮಲ್ಲಿ ವರ್ಕ್ ಆಗೋ ಚಾನ್ಸಸ್ ಹೈ ಇದೆ. ಕಂಬೈನ್ ವಿತ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಯಾವತ್ತು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಜೊತೆ EMA ನ ಕಂಬೈನ್ ಮಾಡ್ಕೊಳ್ಳಿ. ಹಾಗೆ ಹೈಯರ್ ಟೈಮ್ ಫ್ರೇಮ್ MA ಸ್ಟ್ರಾಂಗರ್. ಯಾವತ್ತು ಹೈಯರ್ ಟೈಮ್ ಫ್ರೇಮ್ಸ್ MS ಗಳನ್ನ ನೋಡಿ. ಯಾವ್ಯಾವ್ದು ಹೈಯರ್ ಟೈಮ್ ಫ್ರೇಮ್ 15 ಮಿನಿಟ್ಸ್ 1 ಅವರ್ ಮೇಲೆ ನೋಡ್ಬೇಕು. ಓಕೆ, ಯಾವತ್ತು 15 ಮಿನಿಟ್ಸ್ ಮೇಲೆ EMA ನ ನೋಡ್ಬೇಕು. SMA ವರ್ಸಸ್ EMA ಇದು ಎರಡಕ್ಕೂ ಇರೋ ಡಿಫ್ರೆನ್ಸ್ ಏನು ಅಂತ ನೋಡೋಣ. ಇವಾಗ SMA ಏನಾಗುತ್ತೆ ಅಂದ್ರೆ ಸ್ಲೋವರ್ ಆಗಿರುತ್ತೆ, ಅದೇ EMA ಫಾಸ್ಟರ್ ಆಗಿರುತ್ತೆ. ಅದೇ SMA ಸ್ಮೂತ್ ಆಗಿರುತ್ತೆ, ಅದೇ EMA ಮೋರ್ ರಿಯಾಕ್ಟಿವ್ ಆಗಿರುತ್ತೆ. ಮೋರ್ ರಿಯಾಕ್ಟಿವ್ ಅಂದ್ರೆ ತುಂಬಾ ಬೇಗ ರಿಯಾಕ್ಷನ್ ಕೊಡ್ತಾ ಇರುತ್ತೆ. ಹಾಗೆ SMA ಗುಡ್ ಫಾರ್ ಲಾಂಗ್ ಟರ್ಮ್. SMA ಲಾಂಗ್ ಟರ್ಮಿಗೆ ಹೆಲ್ಪ್ ಆಗುತ್ತೆ. ಅದೇ EMA ಗುಡ್ ಫಾರ್ ಶಾರ್ಟ್ ಟರ್ಮ್. ಶಾರ್ಟ್ ಟರ್ಮಿಗೆ EMA ಹೆಲ್ಪ್ ಆಗುತ್ತೆ. ಓಕೆ, SMEಗೂ EMEಗೂ ಇರೋ ಡಿಫ್ರೆನ್ಸ್ ಇಷ್ಟೇ. ಗೋಲ್ಡನ್ ರೂಲ್ ನೋಡೋದಾದ್ರೆ ಮೂವಿಂಗ್ ಅವರೇಜ್ ಹೆಲ್ಪ್ಸ್ ಟ್ರೇಡರ್ಸ್ ಟು ಫಾಲೋ ದಿ ಟ್ರೆಂಡ್. ಮೂವಿಂಗ್ ಅವರೇಜ್ ಟ್ರೇಡರ್ಸ್ ಯಾವ ತರ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಒಂದು ಟ್ರೆಂಡ್ ನ ಫಾಲೋ ಮಾಡಕ್ಕೋಸ್ಕರ ಯೂಸ್ ಆಗುತ್ತೆ. ಓಕೆ, ಅದ್ ಬಿಟ್ಬಿಟ್ಟು ಟ್ರೇಡ್ ತಗೊಳಕ್ಕೆಲ್ಲ ಯೂಸ್ ಮಾಡ್ಕೋಬೇಡಿ. ಒಂದು ಟ್ರೆಂಡ್ ಡೈರೆಕ್ಷನ್ ನೋಡಕ್ ಮಾತ್ರ EMA ನ ಯೂಸ್ ಮಾಡಿ. ಓಕೆ. ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿದ್ರೆ ಮೂವಿಂಗ್ ಅವರೇಜ್ ಹೆಲ್ಪ್ಸ್ ಟು ಐಡೆಂಟಿಫೈ ಟ್ರೆಂಡ್ ಡೈರೆಕ್ಷನ್ ಅಂಡ್ ಮೊಮೆಂಟಮ್. ಮೂವಿಂಗ್ ಅವರೇಜ್ ನಮಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಹೇಳಿ, ಐಡೆಂಟಿಫೈ ಟ್ರೆಂಡ್. ಒಂದು ಟ್ರೆಂಡ್ ನ ಐಡೆಂಟಿಫೈ ಮಾಡಕ್ ಯೂಸ್ ಆಗುತ್ತೆ. ಜೊತೆಗೆ ಮೊಮೆಂಟಮ್ ಎಲ್ಲೆಲ್ಲಿಂದ ಬರುತ್ತೆ, EMA ನ ಟ್ಯಾಪ್ ಆಗೋ ಟೈಮಲ್ಲಿ ಮೊಮೆಂಟಮ್ ಬರೋ ಚಾನ್ಸಸ್ ಇದೆ ಅಲ್ವಾ. EMA ರಿಯಾಕ್ಟ್ಸ್ ಫಾಸ್ಟರ್ ದೆನ್ SMA. EMA ಯಾವತ್ತು SMA ಗಿಂತ ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ. ಬೆಸ್ಟ್ ರಿಸಲ್ಟ್ ಕಮ್ಸ್ ವೆನ್ ಕಂಬೈನ್ಡ್ ವಿತ್ ಪ್ರೈಸ್ ಆಕ್ಷನ್ ಅಂಡ್ ಸ್ಟ್ರಕ್ಚರ್. ಯಾವಾಗ ನಮಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳಿದೆ, ಮಾರ್ಕೆಟ್ ಸ್ಟ್ರಕ್ಚರ್ ಜೊತೆ ಮೀನ್ಸ್ ಪ್ರೈಸ್ ಆಕ್ಷನ್. ಮಾರ್ಕೆಟ್ ಸ್ಟ್ರಕ್ಚರ್ ಏನೇನ್ ಕಾನ್ಸೆಪ್ಟ್ Day 20 ಇಂದ 40 ಗಂಟೆ ಹೇಳಿದೀನಲ್ವಾ, ಇದೆಲ್ಲದನ್ನು ನಾವು ಪ್ರೈಸ್ ಆಕ್ಷನ್ ಅಂತ ಕರೆಯೋದು. ಸೊ ಪ್ರೈಸ್ ಆಕ್ಷನ್ ಜೊತೆ EMA ಕಂಬೈನ್ ಮಾಡ್ಕೊಂಡಾಗ ನಿಮಗೆ ಬೆಟರ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮಾಸ್ಟರಿಂಗ್ ಮೂವಿಂಗ್ ಅವರೇಜಸ್ ಇಂಪ್ರೂವ್ಸ್ ಟ್ರೆಂಡ್ ಟ್ರೇಡಿಂಗ್ ಅಕ್ಯುರೇಸಿ. ಅಂದ್ರೆ ನೀವೇನಾದ್ರು ಮೂವಿಂಗ್ ಅವರೇಜಸ್ ನ ಮಾಸ್ಟರ್ ಮಾಡ್ಕೊಂಡ್ರೆ ನಿಮಗೆ ಟ್ರೆಂಡ್ ಡೈರೆಕ್ಷನ್ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಇದರಿಂದ ನಿಮಗೆ ಟ್ರೇಡಿಂಗ್ ಅಕ್ಯುರೇಸಿ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆನಾ. ನಾನು ಯಾವತ್ತೂ ಹೇಳಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಡಿಸಿಪ್ಲಿನು, ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಡೆಡಿಕೇಶನ್ ಜೊತೆಗೆ ಪ್ರಾಕ್ಟೀಸ್ ಇದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಆಗಕ್ಕಾಗೋದು. ಸೊ ನಾನು ಏನೇನ್ ಹೇಳ್ತೀನಿ ಅದನ್ನ ಹಾಗೆ ಫಾಲೋ ಮಾಡ್ತೀರಾ ಅಂತಂದ್ರೆ ಈ 100 ಡೇಸ್ ಸೀರೀಸ್ ಮುಗಿಯೋದ್ರೊಳಗಡೆ ನೀವು ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು.
ಓಕೆ. ಇಲ್ಲ ನಾನು ಏನು ಮಾಡಲ್ಲ, ಜಸ್ಟ್ ವಿಡಿಯೋ ಮಾತ್ರ ನೋಡ್ತೀನಿ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸೊ ಆದಷ್ಟು ಪ್ರಾಕ್ಟೀಸ್ ಮಾಡಿ, ಜೊತೆಗೆ ನೋಟ್ಸ್ ಮಾಡ್ಕೋತಾ ಹೋಗಿ. ಓಕೆ. ಕಾನ್ಸೆಪ್ಟ್ಸ್ ಮುಂದೆ ಹೋಗ್ತಾ ಹೋಗ್ತಾ ಹಳೆ ಕಾನ್ಸೆಪ್ಟ್ ಮರ್ತ ಹೋಗ್ತೀರಾ. ಸೊ ನೋಟ್ಸ್ ಇದ್ದಾಗ ನಿಮಗೆ ಅದು ಜಸ್ಟ್ ಓದ್ಕೊಂಡ್ರೆ ಸಾಕು. ಅಷ್ಟು ಸಿಂಪಲ್ ವೇಲಿ ನಾನು ಇಲ್ಲಿ ಏನೇನು ಎಕ್ಸ್‌ಪ್ಲೈನ್ ಮಾಡಿದೀನಿ ಅದನ್ನೇ ನೀವು ಓದ್ಕೊಂಡ್ರೆ ಸಾಕು, ನಿಮಗೆ ಅರ್ಥ ಆಗ್ಬಿಡುತ್ತೆ. ಜೊತೆಗೆ ನಾನು ಲೈವಲ್ಲೂ ತೋರಿಸ್ತಿದೀನಿ. ಓಕೆ. ಅದರಿಂದ ನಿಮಗೆ ಈಸಿಲಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಗಂಟ ಯಾರ್ಯಾರು ನೋಡಿದ್ರಿ, ಇವಾಗಲೇ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಹೊಸಬ್ರಾಗಿ ನೋಡ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಯಾರಿಗೆ ಟ್ರೇಡಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಧಾರಾಳವಾಗಿ ನಮ್ಮ ವಿಡಿಯೋಸ್‌ನ ರೆಕಮೆಂಡ್ ಮಾಡ್ಬೋದು. ಸೊ ಇವತ್ತಿನ ಕಾನ್ಸೆಪ್ಟ್ ಇಷ್ಟೇನೆ. ಇಲ್ಲಿ ಗಂಟ ಯಾರ್ಯಾರು ಕಂಪ್ಲೀಟ್ ಮಾಡಿದ್ರಿ, ಇವತ್ತಿನ ಡೇ ಕಂಪ್ಲೀಟ್ ಆಯ್ತು. ನಿಮ್ಮ ಹೆಸರು ಹಾಗೆ ನಿಮ್ಮ ಊರು ಯಾವುದು ಮತ್ತೆ ನೀವು ಏನೇನು ಕಲ್ತ್ರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ. ಥ್ಯಾಂಕ್ ಯು.